ಇವತ್ತಿನ ಕರ್ನಾಟಕ ರಾಜ್ಯದ ಜಿಲ್ಲೆ ಯಾವುದಂದ್ರೆ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯ ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲಿ ನೋಡಿ, ಕರಾವಳಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಹಂಚಿಕೊಂಡಂತ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಎಷ್ಟು ಜಿಲ್ಲೆಗಳು ಕರಾವಳಿ ಹಂಚಿಕೊಂಡಿವೆ? ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಹಂಚಿಕೊಂಡ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಉತ್ತರ 3 ಜಿಲ್ಲೆಗಳು ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಹಂಚಿಕೊಂಡ ಜಿಲ್ಲೆಗಳ ಸಂಖ್ಯೆ ಎಷ್ಟಂದ್ರೆ 3 ಜಿಲ್ಲೆಗಳು. ಕರ್ನಾಟಕದ 3 ಜಿಲ್ಲೆಗಳು ಕರಾವಳಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಆ 3 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಯಾವಂದ್ರೆ ಉಡುಪಿ ಜಿಲ್ಲೆ. ನೋಡಿ, ಕರಾವಳಿ ತೀರ ಅದ್ಭುತವಾಗಿರುವಂತಹ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡು, ಅರಬ್ಬಿ ಸಮುದ್ರದ ಮೊದಲ ಹೆಸರು ಏನಂದ್ರೆ ಇಂಪೀರಿಯಲ್ ಸಮುದ್ರ ಅಂತ ಕರೀತಾರೆ. ಇಂಪೀರಿಯಲ್ ಸಮುದ್ರ. ಅರಬ್ಬಿ ಸಮುದ್ರದ ಮೊದಲ ಹೆಸರು ಏನಂತ ಕ್ವಶನ್ ಆಗಿದೆ, ಇಂಪೀರಿಯಲ್ ಸಮುದ್ರ. ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯ ಉದ್ದ ಎಷ್ಟಂದ್ರೆ 320 ಕಿಲೋಮೀಟರ್. ನಮ್ಮ ರಾಜ್ಯದ ಕರಾವಳಿಯ ಉದ್ದ 320 ಕಿಲೋಮೀಟರ್ ಉದ್ದವಾಗಿದ್ದು 200 ಮೀಟರ್ ಸಮುದ್ರ ಮಟ್ಟಕ್ಕಿಂತ ಎತ್ತರವಾಗಿದೆ. 12 ರಿಂದ 64 ಕಿಲೋಮೀಟರ್ ಅಗಲವಾಗಿದೆ. ರಿಂದ 64 ಕಿಲೋಮೀಟರ್ ಅಗಲವಾಗಿದೆ, 200 ಮೀಟರ್ ಎತ್ತರವಾಗಿದೆ, 320 ಕಿಲೋಮೀಟರ್ ಉದ್ದವಾಗಿದೆ. 320 ಕಿಲೋಮೀಟರ್ ಉದ್ದ, 200 ಮೀಟರ್ ಎತ್ತರ, 12 ರಿಂದ 64 ಕಿಲೋಮೀಟರ್ ಅಗಲವಾಗಿರುವಂತಹ ಕರ್ನಾಟಕ ರಾಜ್ಯದ ಕರಾವಳಿಯನ್ನ ಯಾವ ಹೆಸರಿಂದ ಕರೆಯುತ್ತಾರೆ ಅಂದ್ರೆ ಕೆನರಾ ಕರಾವಳಿ ಅಂತ ಕರೀತಾರೆ. ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯನ್ನ ಯಾವ ಹೆಸರು ಅಂತಂದ್ರೆ ಕೆನರಾ ಕರಾವಳಿ. ಕೆನರಾ ಕರಾವಳಿ. ಕರಾವಳಿ ಜನರ ಮುಖ್ಯ ಉದ್ಯೋಗ ಏನಂದ್ರೆ ಮೀನುಗಾರಿಕೆ ಅಂತ ಕರಿತೀವಿ. ಕರಾವಳಿ ಭಾಗದ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ. 200 ಮೀಟರ್ ಎತ್ತರವಾಗಿದೆ, 12 ರಿಂದ 64 ಕಿಲೋಮೀಟರ್ ಅಗಲವಾಗಿದೆ, 320 ಕಿಲೋಮೀಟರ್ ಉದ್ದವಾಗಿದೆ ಕರ್ನಾಟಕದ ಕರಾವಳಿ. ಅಂತ ಕರ್ನಾಟಕದ ಕರಾವಳಿಯಲ್ಲಿ ಒಂದು ಜಿಲ್ಲೆ ಯಾವುದಂದ್ರೆ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ಉಡುಪಿ ಸ್ವತಂತ್ರ ಜಿಲ್ಲೆ ಆಗಿರುವಂತ ವರ್ಷ ಯಾವುದು? ಉಡುಪಿ ಜಿಲ್ಲೆ ಸ್ವತಂತ್ರ ಜಿಲ್ಲೆ ಆಗಿರುವಂತ ವರ್ಷ 1987, 1977, 1997, 2007. ಯಾವ ವರ್ಷ ಉಡುಪಿ ಜಿಲ್ಲೆ ಸ್ವತಂತ್ರವಾಯಿತು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಸ್ವತಂತ್ರವಾಗಿರುವಂತ ವರ್ಷ. 55% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ 1997 ನೋಡಿ. 1997 ಸರಿಯಾಗಿರುವಂತ ಉತ್ತರ. 1997ರಲ್ಲಿ ಉಡುಪಿ ಜಿಲ್ಲೆ ಏನಾಯ್ತಂದ್ರೆ ಸ್ವತಂತ್ರ ಜಿಲ್ಲೆಯಾಗಿ ಪರಿವರ್ತನೆ ಆಯ್ತು. ಇದು ಕ್ವಶನ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಸ್ವತಂತ್ರವಾಗಿರುವಂತ ವರ್ಷ ಯಾವ್ದಂತ ಕೇಳೋಣ. ಯಾವ ವರ್ಷ ಅಂದ್ರೆ 1997. ಅದೇ ಸಮಯದಲ್ಲಿ ಬಿಜಾಪುರದಿಂದ ಬಾಗಲಕೋಟೆ ಕೂಡ ವಿಭಾಗ ಆಗಿತ್ತು. 1997ರಲ್ಲಿ 1997ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಏನಾಯ್ತಂದ್ರೆ ವಿಭಾಗ ಆಗಿರುವಂತದ್ದು 1997. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಇದು. ಲಿಂಗಾನುಪಾತ. ಕರ್ನಾಟಕ ರಾಜ್ಯದಲ್ಲಿ
1093 ಲಿಂಗಾನುಪಾತ ಇದೆ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಲಿಂಗಾನುಪಾತ ಎಷ್ಟಂದ್ರೆ ಕರ್ನಾಟಕ ರಾಜ್ಯದ ಲಿಂಗಾನುಪಾತ 968 ಅಥವಾ 973. 968 ಅಥವಾ 973 ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ಸರ್ 968 ಅಥವಾ 973. 968 ಪ್ರಾವಿಷನಲ್ ಲಿಸ್ಟ್ ಪ್ರಕಾರ, 978 ಫೈನಲ್ ಲಿಸ್ಟ್ ಪ್ರಕಾರ. 2011ರ ಜನಗಣತಿಯ ಪ್ರಕಾರ 2 ಲಿಸ್ಟ್ ಗಳನ್ನು ಬಿಡುಗಡೆ ಮಾಡಿದ್ರು. ಒಂದು ಪ್ರಾವಿಷನಲ್ ಲಿಸ್ಟ್ ಅಂತೇಳಿ, ಇನ್ನೊಂದು ಫೈನಲ್ ಲಿಸ್ಟ್. ಪ್ರಾವಿಷನಲ್ ಲಿಸ್ಟ್ ಪ್ರಕಾರ 968, ಫೈನಲ್ ಲಿಸ್ಟ್ ಪ್ರಕಾರ 973. ಎರಡು ಕರೆಕ್ಟ್. ಎರಡರಲ್ಲಿ ಒಂದು ಕೊಟ್ಟಿರ್ತಾನೆ, 968 ಕೊಟ್ಟಿರ್ತಾನೆ, ಇಲ್ಲಾಂದ್ರೆ 973 ಕೊಟ್ಟಿರ್ತಾನೆ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಲಿಂಗಾನುಪಾತ ಎಷ್ಟಿದೆ ಅಂದ್ರೆ 968 ಅಥವಾ 973. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರೆ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ. ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ಇದು ಕ್ವಶನ್ ಆಗಿದೆ ನೋಡಿ. ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ಗರಿಷ್ಠ ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಉಡುಪಿ. ಉಡುಪಿ ಜಿಲ್ಲೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಜಿಲ್ಲೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಆಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್. ಎಷ್ಟು ಅದ್ಭುತವಾಗಿರುವಂತಹ ಸ್ಥಳಗಳದಾವೆ. ಕರಾವಳಿ, ಕೃಷ್ಣನ ಮಠ, ಏನು ಅದ್ಭುತ ಬೀಚ್ಗಳ, ಏನು ಸುದ್ದಿ. ಸಮುದ್ರ ದಂಡೆಯಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿನು ನೋಡಂಗದ. ಇಲ್ಲೆಲ್ಲ ಗಿಡ ಮರಗಳ, ತೆಂಗಿನ ಮರಗಳದಾವೆ. ಅದರ ಪಕ್ಕದಲ್ಲಿ ಸಮುದ್ರ ತೀರವನ್ನು ನೋಡುತ್ತೀವಿ. ಇಲ್ಲಿಂದ ನೋಡಿ ಖುಷಿ ಪಡ್ರಿ, ದೂರ ನಿಂತು ಅಲ್ಲಿ ಎಂದ್ ಓದ್ತಿರೋ ಬಿಡ್ತಾರೆ. ಇಲ್ಲಾರು ನೋಡಿ ಖುಷಿ ಪಟ್ಟು ಒಂದು ಕಪ್ ಚಾ ಕುಡಿದು ಬಿಡ್ರಿ. ಇವರು ಪ್ರಸಿದ್ಧವಾಗಿರುವಂತ ವಿಜ್ಞಾನಿಗಳು ಅಲ್ಲ. ಸಿಂಡಿಕೇಟ್ ಬ್ಯಾಂಕಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಇದು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತ ಸರ್ಕಾರಿ ವಲಯದ ಬ್ಯಾಂಕ್ ಆಗಿತ್ತು. ಸಿಂಡಿಕೇಟ್ ಬ್ಯಾಂಕ್. ಫೇತ್ಫುಲ್ ಫ್ರೆಂಡ್ಲಿ ಅನ್ನೋದು ಘೋಷವಾಕ್ಯ. ಈ ಒಂದು ಬ್ಯಾಂಕಿನ ಘೋಷವಾಕ್ಯ ಏನಂದ್ರ ಫೇತ್ಫುಲ್ ಫ್ರೆಂಡ್ಲಿ ಅನ್ನುವಂಥದ್ದು. ಸ್ಥಾಪನೆಯಾಗಿರುವಂತ ವರ್ಷ 1925 ನೋಡಿ. ಸಿಂಡಿಕೇಟ್ ಬ್ಯಾಂಕ್. ಸಿಂಡಿಕೇಟ್ ಬ್ಯಾಂಕಿನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಮಣಿಪಾಲ್. ಆದರೆ ಇತ್ತೀಚೆಗೆ ಸಿಂಡಿಕೇಟ್ ಬ್ಯಾಂಕ್ ಏನ್ ಮಾಡಿತ್ತು ಅಂತಂದ್ರೆ, ಇದನ್ನ ಮರ್ಜ್ ಮಾಡಲಾಯಿತು. ಯಾವ ವರ್ಷ ಅಂದ್ರೆ 2000 ಯಾವ ವರ್ಷ ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ಆಗಿದ್ದು ಯಾವ ಅಂದ್ರೆ 2020 ಏಪ್ರಿಲ್ 1ರಂದು. 2020 ಏಪ್ರಿಲ್ 1ರಂದು ಸಿಂಡಿಕೇಟ್ ಬ್ಯಾಂಕ್ ಯಾವ ಬ್ಯಾಂಕಿನೊಂದಿಗೆ ಮರ್ಜ್ ಆಗಿದೆ ಅಂದ್ರೆ ಕೆನರಾ ಬ್ಯಾಂಕಿನೊಂದಿಗೆ ಮರ್ಜ್ ಆಗಿದೆ. ಸಿಂಡಿಕೇಟ್ ಬ್ಯಾಂಕ್ ಯಾವ ಬ್ಯಾಂಕಿನೊಂದಿಗೆ ಮರ್ಜ್ ಆಗಿದೆ ಅಂದ್ರೆ ಕೆನರಾ ಬ್ಯಾಂಕಿನೊಂದಿಗೆ. ಹಾಗಾದ್ರೆ ಈ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ಗಳು ಯಾವ ವರ್ಷ ರಾಷ್ಟ್ರೀಕರಣಗೊಂಡಿದ್ದು ಅಂತ ಕ್ವಶನ್ ಕೇಳಿದ್ದಾನೆ. 1969. 1969 ಜುಲೈ 19ರಂದು. ಪ್ರತಿ ವರ್ಷ 1969 ಜುಲೈ 19ರಂದು ಭಾರತ ದೇಶದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ ಅಂತ ಕರೀತಾರೆ. ಭಾರತದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ. ಹಾಗಾದ್ರೆ ಸರಿಸುಮಾರು 50 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂತಹ 14 ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡು. 50 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂತಹ 14 ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡಾಗ ಕರ್ನಾಟಕ ರಾಜ್ಯದಿಂದ ರಾಷ್ಟ್ರೀಕರಣಗೊಂಡಂತ 2 ಬ್ಯಾಂಕ್ಗಳು ಯಾವಂತಂದ್ರೆ, ಒಂದು ಮಣಿಪಾಲ್ ಬ್ಯಾಂಕ್, ಒಂದು ಸಿಂಡಿಕೇಟ್ ಬ್ಯಾಂಕ್, ಇನ್ನೊಂದು ಕೆನರಾ ಬ್ಯಾಂಕ್. ಕರ್ನಾಟಕ ರಾಜ್ಯದಿಂದ ರಾಷ್ಟ್ರೀಕರಣಗೊಂಡಿರ್ತಕ್ಕಂಥ 2 ಬ್ಯಾಂಕ್ಗಳು 1969ರಲ್ಲಿ ಒಂದು ಸಿಂಡಿಕೇಟ್ ಬ್ಯಾಂಕ್, ಇನ್ನೊಂದು ಕೆನರಾ ಬ್ಯಾಂಕ್. ಅಷ್ಟೇ ಅಲ್ಲದೆ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು ಅಂದ್ರೆ 1980ರಲ್ಲಿ 1980 ಏಪ್ರಿಲ್ 15ನೇ ತಾರೀಕು, ಏಪ್ರಿಲ್ 15ರಂದು 200 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂತ 200 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂತ
2 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ. ಆ 2 ಬ್ಯಾಂಕ್ಗಳು ಯಾವ ಅಂತಂದ್ರೆ, ಒಂದು ವಿಜಯ ಬ್ಯಾಂಕ್, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್. ಒಂದು ವಿಜಯ ಬ್ಯಾಂಕ್, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್. ಯಾವ ವರ್ಷ ಅಂದ್ರ 1980 ಏಪ್ರಿಲ್ 15ರಂದು. 1980 ಏಪ್ರಿಲ್ 15ರಂದು 200 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂತ ಎಷ್ಟು ಬ್ಯಾಂಕ್ಗಳು? 2 ಬ್ಯಾಂಕ್ಗಳು. ಒಂದು ವಿಜಯ ಬ್ಯಾಂಕ್, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್. ಇದು ಕ್ವಶನ್ ಆಗಿದೆ. ನಾನು ಉಡುಪಿ ಜಿಲ್ಲೆಯ ಸಿಂಡಿಕೇಟ್ ಬ್ಯಾಂಕ್ ಬಗ್ಗೆ ಹೇಳಕ್ ಹೋಗಿ ಇಷ್ಟೆಲ್ಲ ಹೇಳಿದೆ. ಈ ಪ್ರೆಸೆಂಟ್ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತಹ ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾದ ಖಾಸಗಿ ವಲಯದ ಬ್ಯಾಂಕ್ ಅಂದ್ರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತಹ ಖಾಸಗಿ ವಲಯದ ಬ್ಯಾಂಕ್ ಅಂದ್ರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಇದು ಕ್ವಶನ್ ಆಗಿದೆ 2017 KS 2017 KS. ಬ್ಯಾಂಕ್ಗಳ ಮೇಲೆ ಫಿಕ್ಸ್ ಕ್ವಶನ್. ಇದನ್ನು ಮೊನ್ನೆ KS ಕ್ವಶನ್ ಆಗಿದೆ. ಮೊನ್ನೆ. ಯಾವ್ದೊಂದು ಕ್ವಶನ್ ಇದ್ರೆ ಕಳಿಸಿ ನೋಡೋಣ. ಈ ಕರ್ನಾಟಕದ ಬ್ಯಾಂಕ್ಗಳ ಮೇಲೆ KS 24/8/2017 ಕ್ವಶನ್ ಆಗಿದೆ. ಏನ್ ಕ್ವಶನ್ ಕೇಳ ನೋಡಿ ಇಲ್ಲಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸಿಂಡಿಕೇಟ್ ಬ್ಯಾಂಕ್ ಅನ್ನ ಕೆನರಾ ಬ್ಯಾಂಕಿನೊಂದಿಗೆ, ನೋಡಿ ಕ್ವಶನ್ ಹೆಂಗಿದೆ, ಸಿಂಡಿಕೇಟ್ ಬ್ಯಾಂಕ್ ಅನ್ನ ಕೆನರಾ ಬ್ಯಾಂಕಿನೊಂದಿಗೆ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಅನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ವಿಲೀನಗೊಳಿಸಲು ಪ್ರಕಟಿಸಿತ್ತು. ಈ ಹಿನ್ನೆಲೆಯಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೊಟ್ಟನು. ನೋಡಿ, ಕಾರ್ಪೊರೇಷನ್ ಬ್ಯಾಂಕ್ ಉಡುಪಿಯಲ್ಲಿ ಸ್ಥಾಪನೆ ಆಯಿತು. ಅಮ್ಮೋಳಂ ಸುಬ್ಬರಾವ್ ಪೈರೋವರ ನೇತೃತ್ವದಲ್ಲಿ ಕೆನರಾ ಬ್ಯಾಂಕ್ ಸ್ಥಾಪನೆ ಆಯಿತು. ಎಲ್ಲಾ 4 ಬ್ಯಾಂಕ್ಗಳು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾದವು. ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪಕ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್. ಕಾರ್ಪೊರೇಷನ್ ಬ್ಯಾಂಕ್ ನ ಸ್ಥಾಪನೆ ಮಾಡಿದವರು ಯಾರಂತಂದ್ರೆ, ಕಾರ್ಪೊರೇಷನ್ ಬ್ಯಾಂಕ್ ನ ಸ್ಥಾಪಕರು ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್. ನೋಡಿ, ಕಾರ್ಪೊರೇಷನ್ ಬ್ಯಾಂಕ್ ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್. ಕಾರ್ಪೊರೇಷನ್ ಬ್ಯಾಂಕ್ ಉಡುಪಿಯಲ್ಲಿ ಸ್ಥಾಪನೆ ಆಗಿದೆ. ಯಾಕೆ ಗೊಂಬೆ ಚಿತ್ರ ಯಾಕೆ ಕಳ್ಸಕತ್ತೀರಿ ನಿಮ್ಮ ಮಾಯಿ? ಅಮ್ಮಳೆಂ ಸುಬ್ಬರಾವ್ ಪೈರೋರ್ ನೇತೃತ್ವದಲ್ಲಿ ಕೆನರಾ ಬ್ಯಾಂಕ್ ಸ್ಥಾಪನೆ ಇತ್ತು. ಎಲ್ಲಾ 4 ಬ್ಯಾಂಕ್ಗಳು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾಗಿವೆ. ಯಾವ ಜೋಡಿ ತಪ್ಪಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಹಾಕ್ಬಾರ್ದು ಆನ್ಸರ್. ಇಲ್ಲಿ ನೋಡಿ, ಇದು ತಪ್ಪಿದೆ. ಯಾಕೆ ಇದು ತಪ್ಪಿದೆ ಅಂತಂದ್ರೆ, ಕ್ವಶನ್ ಏನ್ ಕೊಟ್ಟ ನೋಡಿ, ಥೋಡೆ ಮಂದಿಗೆ ಅರ್ಥ ಆಗಿಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸಿಂಡಿಕೇಟ್ ಬ್ಯಾಂಕ್ ಅನ್ನ, ಈ ಸಿಂಡಿಕೇಟ್ ಬ್ಯಾಂಕ್ ಇದೆಯಲ್ಲ, ಈ ಸಿಂಡಿಕೇಟ್ ಬ್ಯಾಂಕ್ ಅನ್ನ ಯಾವ ಬ್ಯಾಂಕಿನೊಂದಿಗೆ ವಿಲೀನ ಮಾಡಿದೆ ಅಂದ್ರೆ ಕೆನರಾ ಬ್ಯಾಂಕಿನೊಂದಿಗೆ. ಕಾರ್ಪೊರೇಷನ್ ಬ್ಯಾಂಕ್ ಅನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ವಿಲೀನ ಮಾಡಿದೆ. 1, 2, 3, 4 ಅಂದಂಗ. ಆ 4 ಬ್ಯಾಂಕ್ಗಳು ಕರ್ನಾಟಕ ರಾಜ್ಯದ ಬ್ಯಾಂಕ್ ಅಲ್ಲ. ಇದ್ರಾಗ ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕ ರಾಜ್ಯದ, ಕಾರ್ಪೊರೇಷನ್ ಬ್ಯಾಂಕ್ ಕರ್ನಾಟಕ ರಾಜ್ಯದ, ಕೆನರಾ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗ್ಯದ. ಆದ್ರ ಇಂಡಿಯನ್ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲ, ನೆನ್ಪಿಡಿ. ಇಂಡಿಯನ್ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ, ನೆನ್ಪಿಡಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ. ಯಾಕಂದ್ರೆ ಇವೆಲ್ಲ ಸ್ಥಾಪನೆ ಆಗಿದ್ದಲ್ಲೇ. ಮತ್ ಸರ್, ಸಿಂಡಿಕೇಟ್ ಬ್ಯಾಂಕ್ 1924 ದಕ್ಷಿಣ ಕನ್ನಡ ಜಿಲ್ಲೆನ, ಉಡುಪಿ ಬೇರೆ ದಕ್ಷಿಣ ಕನ್ನಡ ಬೇರೆ. ಉಡುಪಿ ಹುಟ್ಟಿದ್ದು 1997. 1997 ಉಡುಪಿ ಡಿವೈಡ್ ಆಗ್ಯದ. ಅದಕ್ಕಿಂತ ಮುಂಚೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಇದಲ್ಲ, ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿತ್ತು. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ. ಪಂಚನದಿಗಳ ಜಿಲ್ಲೆ ಬಿಜಾಪುರ. 1997 ಬಿಜಾಪುರದಿಂದ ಬಾಗಲಕೋಟೆ ಇಬ್ಬಾಗ ಆಗ್ಯದ. ಇಲ್ರಿ ಸರ್, ಬಾಗಲಕೋಟ ಮೊದಲೆಲ್ಲ 5 ನದಿ ಹರಿತಿದ್ವಿ. ಯಾರು ಹೇಳ್ಯಾರ? ಈಗೂನು 5 ನದಿ ಅದಾವ. ಮೊದಲಿಂದ ಕರೆದಾರ, ನಾವೇನ್ ಮಾಡಮ್? ಬಿಜಾಪುರವನ್ನು ಪಂಚನದಿಗಳ ಜಿಲ್ಲೆ ಅಂತ ಕರೀತೀವಿ.
ತೆಗಿಲಕ್ ಬರಂಗಿಲ್ಲ ಹೆಸರು. ಅದು ತೆಗಿಬೇಕಂತಂದ್ರೆ ತಿದ್ದುಪಡಿಗಳು ಆಗ್ಬೇಕು, ಅವೇನು ಮಾಡಕ್ಕಾಗಲ್ಲ. ಪಂಚನದಿಗಳ ಜಿಲ್ಲೆ ಬಿಜಾಪುರ, ಕರ್ನಾಟಕದ ಪಂಜಾಬನು ಬಿಜಾಪುರ. ಹಂಗೆ ತೆಗಿಲಕ್ ಬರ್ತದೆ. ಸಣ್ಣ ಮಕ್ಕಳ ಆಟನು ಒಳ್ಳೊಳ್ಳೆ ಮೊದಲ್ಯಾಕ ಕರಿವು. ಅದಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಾರತದ ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರೆದ್ರೆ ವಿಜಯ ಯಾಕದು ಗಂಭೀರ ಚಿತ್ರ ಯಾಕದು ಜಗಳನು. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೆದ್ರೆ ಬಿಜಾಪುರವನ್ನ ಪಂಚ ನದಿಗಳ ನಾಡು ಅಂತ ಹೇಳಿ ಕರೀತೀವಿ. 1997ರಲ್ಲಿ ಬಿಜಾಪುರ ಬಾಗಲಕೋಟೆ ಡಿವೈಡ್ ಆಯಿತು. ಬಾಗಲಕೋಟದಾಗ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಹೋದವು. ನಮ್ಮಲ್ಲಿ ಭೀಮಾ, ಡೋಣಿ, ಕೃಷ್ಣ ಹರಿತವೆ. ಆದ್ರೂ ಮೊದಲಿಂದ ಕರೆದ್ರೆ ಏನು ಮಾಡಕ್ಕಾಗಲ್ಲ. ಅಲ್ಲಿ KSK ಈ ಉಡುಪಿ ಜಿಲ್ಲೆ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಗಳನ್ನು ಕೇಳೋಣ. ಉಡುಪಿ ಜಿಲ್ಲೆಯ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಉಡುಪಿ ಜಿಲ್ಲೆಯಲ್ಲಿ ಕನಕನ ಕಿಂಡಿ ಇದೆ. ಕನಕನ ಕಿಂಡಿಯನ್ನು ಉಡುಪಿ ಜಿಲ್ಲೆಯಲ್ಲಿ ನೋಡ್ತೀವಿ ನಾವು. ಇದನ್ನೇ ನಾವು ಕನಕನ ಕಿಂಡಿ ಅಂತ ಕರಿತೀವಿ. ಇದು ಬರ್ದ ಬಿಟ್ರು ನೋಡಿ, ಕನಕನ ಕಿಂಡಿ ಅಂದ್ರ ಕನಕದಾಸರು ಏನ್ ಮಾಡಿದ್ರು ಅಂತಂದ್ರೆ, ಒಂದ್ಸರಿ ಉಡುಪಿಗೆ ಹೋಗಿದ್ರಂತ. ಕನಕದಾಸರ ಮೂಲ ಹೆಸರು ಏನಂದ್ರೆ ಶಿವಪ್ಪ ಅಂತ. ಶಿವಪ್ಪ ಅನಿಸಿಕೊಂಡಿರ್ತಕ್ಕಂಥ ಕನಕದಾಸರು ದಾಸ ಸಾಹಿತ್ಯದಲ್ಲೇ ಒಂದು ವಿಶೇಷವಾದಂತ ಕವಿ. ಅವರು ಉಡುಪಿ ಜಿಲ್ಲೆಗೆ ಹೋದಾಗ ಉಡುಪಿ ಜಿಲ್ಲೆಯಲ್ಲಿ ಶ್ರೀಕೃಷ್ಣನ ಮಠಕ್ಕೆ ಭೇಟಿ ಕೊಟ್ಟು ಆ ಶ್ರೀಕೃಷ್ಣ ಮಠದಲ್ಲಿರುವಂತ ದೇವರಿಗೆ ನಮಸ್ಕಾರ ಮಾಡ್ಬೇಕಂತ ಒಳಗೆ ಹೋದ್ರಂತ. ಅಲ್ಲಿ ಪುರೋಹಿತಗಳು ಅವಕಾಶ ಕೊಡ್ಲಿಲ್ಲಂತ. ಪುರೋಹಿತರೇ, ನೀನು ಕೀಳು ಜಾತಿಯವದಿಯಪ್ಪ, ನೀನು ಹಿಂದುಳಿದ ಜಾತಿಯವದಿ, ನೀನು ಹಿಂದುಳಿದ ವರ್ಗದ ಜಾತಿಯವದಿ, ಸರಿ ದಯವಿಟ್ಟು ಹೊರಗೆ ಬಾ ಅಂತೇಳಿ ಅವ್ರಿಗೆ ಅವಮಾನ ಮಾಡಿ ಕನಕದಾಸರನ್ನು ಹೊರ ಹಾಕಿದರಂತ. ಕನಕದಾಸರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣ ತನ್ನ ದಿಕ್ಕನ್ನ ಬದಲಾವಣೆ ಮಾಡ್ಕೊಂಡಂತ. ದಿಕ್ಕನ್ನ ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ಬಂಡಿನ ಸರಿದೋಯ್ತಂತ. ಆ ಬಂಡಿಯಲ್ಲಿ ಒಂದು ಸಣ್ಣ ಭಾಗದಲ್ಲಿ ಆ ಕೊಳವೆಯಲ್ಲಿ ಶ್ರೀಕೃಷ್ಣ ಕಂಡ. ಅದಕ್ಕೆ ಅದನ್ನ ಕನಕನ ಕಿಂಡಿ ಅಂತ ಕರೀತಾರೆ. ನಮಸ್ಕಾರ ಮಾಡ್ಬೇಕು. ದೇವ್ರ ಒಟ್ಟು PSI ಅಲ್ಪಯಪ್ಪ, ನೀ ನಮಗ್ ಪ್ರತ್ಯಕ್ಷ ಅದ ಬೇಡ, ನಾವು ಓದಿದ ಕ್ವಶನ್ ಬಂದ್ರೆ ಸಾಕು. ನೀ ನಮ್ಮ ಪ್ರತ್ಯಕ್ಷ ಆಗದ ಬೇಡ. ಅಷ್ಟು ತ್ಯಾಗ ಅಂತೂ ನಾವು ಮಾಡಿಲ್ಲ. ನಮ್ಗೆ ಎಕ್ಸಾಮ್ ಓದಿದ್ ನಾವೇನು ಓದಿವಲ್ಲ, ಓದಿದ ಎಕ್ಸಾಮ್ ಅಂದ್ರೆ ಸಾಕು. ಈ ಸಾರಿ PSI ಆಗಿದ್ಬಿಟ್ರೆ ಸಾಕು. ಒಟ್ಟು ಬಂದು ತೆಂಗಿನಕಾಯಿ ಹೊಡೆದು ನಮಸ್ಕಾರ ಮಾಡಿ ಬರ್ತೀವಿ. ಒಂದು ತೆಂಗಿನಕಾಯಿ ಮತ್ತು ಊದುಬತ್ತಿ ತೆಂಗಿನಕಾಯಿ ಹೊಡೆದು ನಮಸ್ಕಾರ ಮಾಡಿ ಬಂದ್ಬಿಡ್ತೀವಿ. ಪಟ 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 ಎಲ್ಲಾ ದೇವರುಗಳನ್ನು ಬೆಳ್ಕೊಂಡ್ಬಿಟ್ರಿ. ಇಲ್ಲೇ ಎಲ್ಲಾ ರಾಜ್ಯದ ಎಲ್ಲಾ ದೇವರುಗಳನ್ನು ಪ್ರತ್ಯಕ್ಷ ಮಾಡಿಸ್ತೀನಿ. ಹಾಗಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಶ್ರೀಕೃಷ್ಣನ ಮಠ ಇದೆ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಯಾರು ಜನ್ಮ ತಾಳಿದ್ದಾರೆ ಅಂತಂದ್ರೆ, ಇಲ್ಲಿ ಮಧ್ವಾಚಾರ್ಯರು ಜನ್ಮ ತಾಳಿರ್ತಕ್ಕಂಥದ್ದು. ಮಧ್ವಾಚಾರ್ಯರು ನೆನ್ಪಿಡಿ. ಮಧ್ವ ಹೌದು, ಬಸವಣ್ಣ ಮತ್ತು ಮಧ್ವಾಚಾರ್ಯರು ಭಕ್ತಿ ಪಂಥ ಚಳವಳಿ ಅಂತ ಕರಿತೀವಲ್ಲ. ಫಿಕ್ಸ್ ಕ್ವಶನ್. ಭಕ್ತಿ ಪಂಥ ಚಳವಳಿ ಮತ್ತು ಸೂಫಿ ಪಂಥದ ಮೇಲೆ ಗ್ಯಾರಂಟಿ ಪ್ರಶ್ನೆ ಕೇಳ್ತಾನೆ. ಗ್ಯಾರಂಟಿ ಪ್ರಶ್ನೆ ಭಕ್ತಿ ಪಂಥ ಚಳವಳಿ ಮತ್ತು ಸೂಫಿ ಸಂತದ ಮೇಲೆ. ABCD. ನಿಜಾಮುದ್ದೀನ್ ಔಲಿಯಾ, ಖ್ವಾಜಾ, ಬಂದೇ ನವಾಜ್, ಸಲೀಂ ಚಿಸ್ತಿ, ಟಿಪ್ಪು ಮಸ್ತಾನಿ ಔಲಿಯಾ. ಅರ್ಕಾಟದ ಪ್ರಸಿದ್ಧವಾಗಿರುವಂತ ಸೂಫಿ ಸಂತ ಯಾರು? ಅರ್ಕಾಟದ ಪ್ರಸಿದ್ಧವಾದಂತ ಸೂಫಿ ಸಂತ ಯಾರು? ಗೌಡ್ರ ನಮಸ್ಕಾರ ಗೌಡ್ರ. ಕ್ವಶನ್ ವೆರಿ ಇಂಪಾರ್ಟೆಂಟ್. ಇವೇ ಕೇಳ್ತಾನೆ ನಾಳೆ ಎಕ್ಸಾಮ್ಗೆ, ನೆನ್ಪಿಡಿ. ನಾ ಏನು ಬರ್ದಿನಲ್ಲ ಅವ್ರ ಮೇಲೆ ಕ್ವಶನ್ ಕೇಳ್ತಾನೆ. ಸರ್ ಹಿಂಗ್ಯಾಕ್ರಿ? ಹೌದು, ಹಂಗೆ ಅದು, ಏನು ಮಾಡಕ್ಕಾಗಲ್ಲ. ಟಿಪ್ಪು ಮಸ್ತಾನ್ ಔಲಿಯಾ ಎಲ್ಲಿ ಅಂದ್ರೆ ಅರ್ಕಾಟದ ಪ್ರಸಿದ್ಧವಾದ ಸೂಫಿ ಸಂತ. ಹಾಗಾದ್ರೆ ದೆಹಲಿಯ ಪ್ರಸಿದ್ಧವಾದ ಸೂಫಿ ಸಂತ ಯಾರು? ದೆಹಲಿಯ ಪ್ರಸಿದ್ಧವಾದ ಸೂಫಿ ಸಂತ ಟಿಪ್ಪು ಮಸ್ತಾನಿಯಲ್ಲಿ ಅಂತಂದ್ರೆ ಅರ್ಕಾಟದ ಸೂಫಿ ಸಂತ. ಸಲೀಂ ಚಿಸ್ತಿಯಲ್ಲಿ ಅಂದ್ರೆ ಅಜ್ಮೀರ, ರಾಜಸ್ಥಾನದ ಅಜ್ಮೀರ. ಖ್ವಾಜಾ ಬಂದೇ ನಮಾಜ್ ಅಂದ್ರೆ ಕಲಬುರ್ಗಿ. ನಿಜಾಮುದ್ದೀನ್ ಔಲಿಯಾ ಅಂತಂದ್ರೆ ದೆಹಲಿ. ಇವು ಬೈಪೇಟ್ ಆಗ್ಬೇಕು ನಿಮಗೆ. ಹಿಂಗೆ ಕ್ವಶನ್ ಕೇಳ್ತಾನೆ. ಸೂಫಿ ಸಂತರ ಮೇಲೆ ಗ್ಯಾರಂಟಿ ಪ್ರಶ್ನೆ. ಮ್ಯಾಚ್ ದ ಫಾಲೋಯಿಂಗ್ಸ್ ಹೊಂದಿಸಿ ಬರೀರಿ ಕೇಳ್ತಾನೆ. ಟಿಪ್ಪು ಮಸ್ತಾನಿ ಅರ್ಕಾಟದ ಪ್ರಸಿದ್ಧವಾದ ಸೂಫಿ ಸಂತ. ಸಲೀಂ ಚಿಸ್ತಿ ಅಜ್ಮೀರದ ಪ್ರಸಿದ್ಧವಾದ ಸೂಫಿ ಸಂತ.
ಖ್ವಾಜೆ ಬಂದೇ ನಮಾಜ್ ಅವರು ಕಲಬುರಗಿಗೆ ಪ್ರಸಿದ್ಧವಾದ ಸೂಫಿ ಸಂತ. ನಿಜಾಮುದ್ದೀನ್ ಔಲಿಯಾ ಯಾವುದು ಪ್ರಸಿದ್ಧವಾದ ಸೂಫಿ ಸಂತ ಅಂತಂದ್ರೆ ಈ ನಿಜಾಮುದ್ದೀನ್ ಔಲಿಯಾ ದೆಹಲಿ ದೌಲತ್ ಮಲಕದ ಎಂಕಂಚಿಯ ದೌಲ ಮಲಕ್ ಅಂತ ಕರೀತು. ಶ್ರೇಷ್ಠ ಸೂಫಿ ಸಂತ ಅವರು, ಹೌದಲ್ಲ. ಹಾಗಾಗಿ ಈ ಉಡುಪಿ ಜಿಲ್ಲೆಯ ಪ್ರಸಿದ್ಧವಾಗಿರುವಂತ ಒಬ್ಬ ಸಂತ ಯಾರು ಅಂತಂದ್ರ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಮಂಡಿಸಿರ್ತಕ್ಕಂಥ ಸಿದ್ಧಾಂತ ಯಾವ್ದಂದ್ರ ದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತ. ದ್ವೈತ ಎಂದರೆ ಎರಡು ಅಂತ ಅರ್ಥ. ಆತ್ಮ ಮತ್ತು ಪರಮಾತ್ಮ. ಆತ್ಮ ಪರಮಾತ್ಮ ಬೇರೆ ಬೇರೆ ಅಂತಂದವ್ರು ಯಾರು ಅಂತಂದ್ರೆ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ, ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಬೇರೆ ಅಂದವ್ರು ಯಾರಂದ್ರ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಮಂಡಿಸಿದಂತ ಸಿದ್ಧಾಂತ ಯಾವಂದ್ರ ದ್ವೈತ ಸಿದ್ಧಾಂತ. ಇವರು ಯಾವ ವರ್ಷ ಜನ್ಮ ತಾಳಿದರು ಅಂದ್ರ 1238. ಎಲ್ಲಿ? ಉಡುಪಿ ಜಿಲ್ಲೆಯ ಪಾಜಕ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದರು. ಇದು ಕ್ವಶನ್ ಆಗಿದೆ. ಉಡುಪಿ ಜಿಲ್ಲೆಯ ಪಾಜಕ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದವರು ಯಾರು ಅಂತಂದ್ರೆ 1238ರಲ್ಲಿ ಮಧ್ವಾಚಾರ್ಯರು. ಅದ್ವೈತ ಅಂದ್ರ ಶಂಕರ, ಮಧ್ವ ಅಂದ್ರ ದ್ವೈತ. ರಾಮಾನುಚಾರ್ಯರು ವಿಶಿಷ್ಟ ಅದ್ವೈತ. ಅಣ್ಣ ಬಸವಣ್ಣ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ದಯವಿಲ್ಲದ ಧರ್ಮದಾವುದಯ್ಯ, ದಯವು ಬೇಕ ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ, ಕಾಯಕವೇ ಕೈಲಾಸ. ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ. ಯಾಕಲೆ ಅಂದ್ರೆ ಬೀಳ್ತವೆ. ಬಂದೆ ಅಯ್ಯ ಅಂತಂದ್ರೆ ಬರ್ರಿ ಅಂತ ಕರೀತಾರೆ. ಅಯ್ಯ ಎಂದರೆ ನಮ್ಮ ನಾಲಿಗೆ ಹಂಗಿರುತ್ತಲ್ಲ ಹಂಗ ಊರಿರುತ್ತೆ. ನಮ್ಮ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲವೂ ಒಳ್ಳೇದು, ಹೌದಲ್ಲ. ಅದಕ್ಕೆ ಮಧ್ವಾಚಾರ್ಯರ ವಿಶೇಷ ಏನು ಅಂತಂದ್ರೆ ಇವರು ದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ. ಮಧ್ವಾಚಾರ್ಯರು 1238 ಉಡುಪಿ ಜಿಲ್ಲೆಯ ಪಾಜಕ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದರು. ಇವರು ಸ್ಥಾಪನೆ ಮಾಡಿದ ಮಠಗಳ ಸಂಖ್ಯೆ ಎಷ್ಟು? 6 ಮಠಗಳು, 7 ಮಠಗಳು, 5 ಮಠಗಳು, 8 ಮಠಗಳು. ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ ಮಠಗಳ ಸಂಖ್ಯೆ ಎಷ್ಟು? ನಮ್ಗೇನು ಗೊತ್ತು? ಹೋಗಿರಿ ಏನ್ರ ಕಡೆ. ಶವಾಶ್, 70% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. 8 ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂತ ಮಠಗಳ ಸಂಖ್ಯೆ ಎಷ್ಟಂದ್ರೆ 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲ. ಇಂಥ ಉಡುಪಿ ಜಿಲ್ಲೆ ಬಹಳಷ್ಟು ವೈಶಿಷ್ಟ್ಯಗಳದ. ಉಡುಪಿ ಜಿಲ್ಲೆಯಲ್ಲಿ ನೋಡಿ, ಮಣಿಪಾಲ್ ಅನ್ನುವಂತ ಒಂದು ಪ್ರಸಿದ್ಧವಾದ ಆಸ್ಪತ್ರೆ ಇದೆ ಉಡುಪಿಯಲ್ಲಿ. ಇಲ್ಲೊಂದು ದ್ವೀಪ ಇದೆ ನೋಡಿ. ಈ ದ್ವೀಪ ಯಾವುದು ಅಂತ ಹೇಳ್ತಾನೆ. ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ದ್ವೀಪ ಯಾವುದು ಅಂತಂದ್ರೆ ಹೇಳ್ರಿ ನೋಡೋಣ. ಇದನ್ನ ಯಾವ ದ್ವೀಪ ಇದು? ಉಡುಪಿ ಜಿಲ್ಲೆಯಲ್ಲಿ ಸೇಂಟ್ ಮೇರಿಸ್ ಅನ್ನುವಂತ ದ್ವೀಪ ಇದೆ ನೋಡಿ ಅಲ್ಲ. ಸೇಂಟ್ ಮೇರಿಸ್ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವ ಪ್ರಸಿದ್ಧವಾದ ದ್ವೀಪ ಯಾವಂದ್ರ ಸೇಂಟ್ ಮೇರಿಸ್. ಇದನ್ನ ಕೊಕೊನೆಟ್ ದ್ವೀಪ ಅಂತ ಕರೀತಾರೆ. ಕೊಕೊನೆಟ್ ದ್ವೀಪ ಅಂತಂದ್ರು ಒಂದೇ, ಸೇಂಟ್ ಮೇರಿಸ್ ದ್ವೀಪ ಅಂದ್ರು ಒಂದೇ. ಕೊಕೊನೆಟ್ ದ್ವೀಪ ಅಥವಾ ಸೇಂಟ್ ಮೇರಿಸ್ ದ್ವೀಪ ಎಲ್ಲಿದೆ ಅಂತಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದಲ್ಲಿ. ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದಲ್ಲಿ ಸೇಂಟ್ ಮೇರಿಸ್ ದ್ವೀಪ ಪ್ರಸಿದ್ಧವಾಗಿರುವಂತ ದ್ವೀಪ ಅದು. ಇದು ಕೊಕೊನೆಟ್ ಅಂತ ಕರೀತಾರ ಅಥವಾ ಸೇಂಟ್ ಮೇರಿಸ್ ಅಂದ್ರೆ ಹೈಯೆಸ್ಟ್ ತೆಂಗಿನಕಾಯಿ ಬೆಳೆಯುವುದರಿಂದ, ಗರಿಷ್ಠ ಪ್ರಮಾಣದಲ್ಲಿ ತೆಂಗು ಬೆಳೆಯುವುದರಿಂದ ಇದನ್ನು ಕೊಕೊನೆಟ್ ದ್ವೀಪ ಅಂತ ಕರೀತಾರೆ. ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದಲ್ಲಿ ಕಂಡು ಬಂದು ಸೇಂಟ್ ಮೇರಿಸ್ ಅಥವಾ ಕೊಕೊನೆಟ್ ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ದ್ವೀಪ ಅಂದ್ರೆ ಸೇಂಟ್ ಮೇರಿಸ್. ಉಡುಪಿ ಜಿಲ್ಲೆಯ ಕಾರ್ಕಳ ಕೇಳಿರಬಹುದು ನೀವು, ಫೇಮಸ್. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಒಂದು ಮೂರ್ತಿ ಇದೆ. ಯಾವ ಮೂರ್ತಿ ಅಂದ್ರೆ ಬಾಹುಬಲಿಯ ಮೂರ್ತಿ ಇದೆ. ಬಾಹುಬಲಿಯ ಮೂರ್ತಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಎಷ್ಟು ಸ್ಥಳಗಳಲ್ಲಿ ಬಾಹುಬಲಿ ಮೂರ್ತಿಗಳದಾವೆ? 5, 6, 4, 3. ಕರ್ನಾಟಕ ರಾಜ್ಯದ ಎಷ್ಟು ಸ್ಥಳಗಳಲ್ಲಿ ಬಾಹುಬಲಿ ವಿಗ್ರಹಗಳಿವೆ? ಬಾಹುಬಲಿ ವಿಗ್ರಹಗಳನ್ನು ಎಷ್ಟು ಸ್ಥಳಗಳಲ್ಲಿ ಕಾಣ್ತೀವಿ? ಶಬಾಷ್, 5 ಸ್ಥಳಗಳಲ್ಲಿ ಬಾಹುಬಲಿ ವಿಗ್ರಹಗಳದ ನೋಡಿ. 5 ಸ್ಥಳಗಳಲ್ಲಿ, ಕರ್ನಾಟಕ ರಾಜ್ಯದ 5 ಸ್ಥಳಗಳಲ್ಲಿ ಬಾಹುಬಲಿ ವಿಗ್ರಹಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ಒಂದು.
ಉಡುಪಿ ಜಿಲ್ಲೆಯ ಕಾರ್ಕಳ, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಮತ್ತು ವೇಣೂರು, ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ಮೈಸೂರು ಜಿಲ್ಲೆಯ ಗೊಮ್ಮಟಗಿರಿ. ಎಷ್ಟು ಸಾರಿ ಹೇಳ್ತೀರಿ ಸರ್ ಇವೆಲ್ಲ, ಏನ್ ಮಾಡ್ಲಿ ನಾವು ಒಳ್ಳೆ ಬಂದ್ರ ಅವೇ. ಮೈಸೂರು ಜಿಲ್ಲೆ ಅವ್ರು ಎಷ್ಟು ಸಾರಿ ಕೇಳ್ಯಾರ ಕ್ವಶನ್, ನಾ ಏನ್ ಮಾಡ್ಲಿ, ಅವರು ಅಷ್ಟು ಸಾರಿ ಕೇಳ್ಯಾರ, ನಾವು ಅಷ್ಟು ಸಾರಿ ತಪ್ಪ ಹಾಕಿ ಬಂದೀವಿ. ಅವ್ರಿಗೆ ಹೇಳಿ ಸಿಗಲ್ಲ, ನಮ್ಗೆ ನಾಚ್ ಸಿಗಲ್ಲ, ತಪ್ಪ ಹಾಕಿ ಬರೋದು. ಮೈಸೂರಿನ ಗೊಮ್ಮಟಗಿರಿ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಮತ್ತು ವೇಣೂರು, ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಅಲ್ಲ, ಉಡುಪಿಯ ಕಾರ್ಕಳ. ಎಷ್ಟು ಸ್ಥಳಗಳಲ್ಲಿ ಈ ಒಂದು ಧರ್ಮಸ್ಥಳ ಬಾಹುಬಲಿ ವಿಗ್ರಹಗಳದ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ 5 ಸ್ಥಳಗಳಲ್ಲಿ ಈ ಬಾಹುಬಲಿ ವಿಗ್ರಹಗಳನ್ನ ಕಾಣಲಕ್ ಸಾಧ್ಯ ಇದೆ. ಮೈಸೂರಿನ ಗೊಮ್ಮಟಗಿರಿ, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ವೇಣೂರು, ಉಡುಪಿ ಜಿಲ್ಲೆಯ ಕಾರ್ಕಳ. 1 2 3 4 5 5 ಸ್ಥಳಗಳಲ್ಲಿ ಗೊಮ್ಮಟೇಶ್ವರ ಮೂರ್ತಿಗಳನ್ನ ವಿಗ್ರಹಗಳನ್ನ ಕಾಣುತ್ತೀವಿ. ಇವರು ಇತ್ತೀಚೆಗೆ ನಿಧನ ಹೊಂದಿರತಕ್ಕಂತ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್. ಪ್ರೊಫೆಸರ್ ಯು ಆರ್ ರಾವ್ ಅವರನ್ನು ಯಾವ ಹೆಸರಿಂದ ಕರೀತಾರೆ, ಯಾರು ಹೇಳ್ತೀರಿ? ಪ್ರೊಫೆಸರ್ ಯು ಆರ್ ರಾವ್ ಅವರನ್ನ ಮೊನ್ನೆ ಎಕ್ಸಲೆಂಟ್, ಇವರನ್ನ ಉಪಗ್ರಹದ ಪಿತಾಮಹ ಅಂತ ಕರಿತೀವಿ. ಮೊನ್ನೆ ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೇವಲ್ಲ, ಇವರನ್ನು ಉಪಗ್ರಹದ ಪಿತಾಮಹ ಅಂತ ಕರೀತಾರೆ. ಯಾರನ್ನು ಭಾರತ ದೇಶದ ಉಪಗ್ರಹದ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಪ್ರೊಫೆಸರ್ ಯು ಆರ್ ಅನಂತಮೂರ್ತಿ. ಸರ್ ಯು ಆರ್ ರಾವ್, ಅನಂತಮೂರ್ತಿ ಅಲ್ಲ, ಪ್ರೊಫೆಸರ್ ಯು ಆರ್ ರಾವ್ ಅವರನ್ನ ಏನಂತ ಕರಿತೀವಿ? ಉಪಗ್ರಹದ ಪಿತಾಮಹ ಅಂತ ಕರಿತೀವಿ. ಆ ಉಪಗ್ರಹದ ಪಿತಾಮಹ ಆಗಿರುವಂತ ಪ್ರೊಫೆಸರ್ ಯು ಆರ್ ರಾವ್ ಅವರು ಯಾವ ಜಿಲ್ಲೆಯವರು ಅಂತಂದ್ರೆ ಉಡುಪಿ ಜಿಲ್ಲೆಯವರು ಅಂತ ಹೇಳಿ ಹೆಮ್ಮೆಯಿಂದ ಹೇಳಬಹುದು. ಜಿಲ್ಲೆ ಯಾವ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ನೋಡಿ, ಕರಾವಳಿಯ ಮತ್ತೊಂದು ಜಿಲ್ಲೆ. ಯಾಕಂದ್ರೆ ಕರ್ನಾಟಕ ದರ್ಶನ ಮುಗಿಸ್ಬಿಡೋಣ ಬೇಗ, ಇನ್ನು ಇಂಡಿಯನ್ ದರ್ಶನ ಕೆಲವು ರಾಜ್ಯಗಳದಾವ, ಅವು ಹೋಗೋಣ. ಬರೀ ಇವೆ ಆಡಿದ್ದಾಡಕ್ಕೆ ಸುಬೇದಾಸ. ದಕ್ಷಿಣ ಕನ್ನಡ ಜಿಲ್ಲೆ ಫೇಮಸ್. ಕರ್ನಾಟಕ ರಾಜ್ಯದ ಮತ್ತೊಂದು ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಗೋಡಂಬಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು, ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಈ ಗೋಡಂಬಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಕರ್ನಾಟಕ. ಇದು ಕ್ವಶನ್ ಆಗಿದೆ ನೋಡಿ, ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಗೋಡಂಬಿ ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದಂತ ಕೇಳಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಗೋಡಂಬಿಯನ್ನು ಬೆಳೆಯುವಂತ ರಾಜ್ಯ. ಗೋಡಂಬಿಯನ್ನ ಹಿಂಗೆ ಕ್ವಶನ್ ಆಗಿದೆ. ಇದು ಇದೆಯಲ್ಲ, ಇದು ಹಣ್ಣಿದು, ಮೋಸ್ಟ್ಲಿ ನೀವೆಲ್ಲ ತಿಂದಿರಬಹುದು. ಇವು ಹೈಯೆಸ್ಟ್ ಮಹಾರಾಷ್ಟ್ರದಲ್ಲಿ ಇವುಗಳನ್ನು ಬೆಳೀತಾರೆ. ಇವು ಮಹಾರಾಷ್ಟ್ರದಲ್ಲಿ ನಾ ಚಿಕ್ಕವಿದ್ದಾಗ ನಮ್ಮ ಅಪ್ಪರ ಜೊತೆ ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ. ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲಿ ಗುಡಿಸಲುಗಳು ಹಾಕೋತಿದ್ದು. ಆ ಗುಡಿಸಲು ಹಾಕೊಳ್ಳುವಂತ ಸಮಯದಲ್ಲಿ, ಹೌದು, ನಾ ಚಿಕ್ಕವಿದ್ದಾಗ ನಮ್ಮ ತಂದೆಯವರು ಮಹಾರಾಷ್ಟ್ರಕ್ಕೆ ಕೆಲಸ ಮಾಡಕ್ ಹೋಗ್ತಿದ್ರಲ್ಲಿ, ದುಡ್ಲಕ್ ಹೋಗ್ತಿದ್ರು. ಅವ್ರ ಜೊತೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಅವಾಗ ಈ ಹಣ್ಣುಗಳದಾವಲ್ಲ, ಗೋಡಂಬಿ ಹಣ್ಣ, ಇವುಗಳನ್ನ ನಾವೆಲ್ಲ ಹೋಗಿ ತೋಟದ ಹೋಗಿ ಪರ್ಮಿಷನ್ ತಗೊಂಡು, ಇಲ್ಲಾಂದ್ರೆ ಪರ್ಮಿಷನ್ ಇಲ್ಲದೆ ಆಯ್ಕೊಂಡ್ ಬರ್ತಿದ್ದೆವು. ಈ ಹಣ್ಣು ಆಯ್ಕೊಂಡ್ಬಂದು ಇವುಗಳನ್ನ ಕೊಟ್ಟರೆ ಏನ್ ಕೊಡ್ತಾರ, ನಮ್ಗೆ ಟೋಸ್ಟ್ ಕೊಡ್ತಾರ. ಅವು ವಸ್ತು ವಿನಿಮಯ ಪದ್ಧತಿ. ಮೋಸ್ಟ್ಲಿ ನೀವು ಯಾರಾದ್ರೂ ಇದ್ರಾಗ ಪ್ರಾಕ್ಟಿಕಲ್ ನ ಹೇಳ್ತಾ ಇರೋದು. ಟೋಸ್ಟ್ ಗಳನ್ನ ಕೊಡ್ತದ, ಬ್ರೆಡ್. ಅವ್ರು ಬ್ರೆಡ್ ಎದ್ಕೊಂಡ್ ತಿನ್ನೋದು. ಈ ವಸ್ತು ಕೊಟ್ಟರೆ ಇದನ್ನಾಗಲ್ಲ, ಇದನ್ನ ನಾವು ಸುಟ್ಟೆ ಅಂದ್ರೆ ಒಳಗೆ ಏನ್ ಸಿಗ್ತಂದ್ರೆ ನಮ್ಗೆ ಗೋಡಂಬಿ ಸಿಗ್ತಾವ. ವೈಟ್ ಗೋಡಂಬಿಗಳು ಸಿಗ್ತಾವ. ಇದು ಸುಟ್ಟೆ ಅಂತಂದ್ರೆ ಒಳಗಿರುವಂತ ಗೋಡಂಬಿಗಳು ಬಹಳ ಫೇಮಸ್. ಈ ಹಣ್ಣು ಇದೆಯಲ್ಲ, ಇದು ಹಣ್ಣನ್ನು ಬಹಳ ರುಚಿಕರವಾಗಿರುವಂತ ಹಣ್ಣಿದು. ಇದು 5-6 ಹಣ್ಣು ತಿಂದೇವು ಅಂತಂದ್ರೆ ಮುಂದಿದ್ದವ್ರಿಗೆ
ಸ್ಟಾರ್ಟೇ ಅದು. ಇದೊಂದು 5-6 ಹಣ್ಣ ಒಂದು ಜ್ಯೂಸಿಗೆ ಸಮ. ಇದು ಹಣ್ಣು ಯಾವ್ದಂದ್ರೆ ಗೋಡಂಬಿ ಅಂತ ಕರೀತೀವಿ. ಗೋಡಂಬಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಗೋಡಂಬಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವಂದ್ರೆ ದಕ್ಷಿಣ ಕನ್ನಡ. ಇದು ಕ್ವಶನ್ ಆಗಿದೆ. ದಕ್ಷಿಣ ಕನ್ನಡದ ವೈಶಿಷ್ಟ್ಯ ಏನು ನೋಡಿ, ಹೆಂಗದಾವು ಬಹಳ ಚಂದದವು. ಕಲರ್ ಹಣ್ಣುಗಳು ಇವು, ಕಲರ್ಫುಲ್ ಹಣ್ಣುಗಳು ಇವೆಲ್ಲ. ಇವೆಲ್ಲ ಗೋಡಂಬಿಗಳು ಫೇಮಸ್. ಇದು ಹಣ್ಣಾದಲ್ಲ, ಹಣ್ಣಿನ ಕೆಳಗಡೆ ಗೋಡಂಬಿ ಇರ್ತದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರ ಹೊಂದಿರುವಂತ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ. ಕರ್ನಾಟಕ ರಾಜ್ಯದಲ್ಲಿ ಜಾಣರ ಜಿಲ್ಲೆ ಅಂತ ಕರೀತಾರೆ ಅದಕ್ಕೆ. ಗರಿಷ್ಠ ಸಾಕ್ಷರತೆ ಹೊಂದಿದೆ. ಸಾಕ್ಷರತೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ. ಫೇಮಸ್. ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಾಕ್ಷರತೆ ಹೊಂದಿರುವಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ನೆನ್ಪಿಡಿ ಬಹಳ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣ ಎಷ್ಟಿದೆ ಅಂದ್ರೆ 75.36% ಇದೆ. 75.36. ಆ 75.36 ಸಾಕ್ಷರ ಪ್ರಮಾಣದಲ್ಲಿ ಅತಿ ಹೆಚ್ಚು ಸಾಕ್ಷರ ಹೊಂದಿರುವಂತ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ. ಅತ್ಯಂತ ಕಡಿಮೆ ಸಾಕ್ಷರ ಹೊಂದಿರುವಂತ ಜಿಲ್ಲೆ ಅಂತಂದ್ರ ಯಾದಗಿರಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸಾಕ್ಷರ ಹೊಂದಿರುವಂತ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ. ಅತ್ಯಂತ ಕಡಿಮೆ ಸಾಕ್ಷರ ಹೊಂದಿರುವಂತ ಜಿಲ್ಲೆ ಯಾದಗಿರಿ. ಗೊಂಬಿ ಚಿತ್ರ ಯಾಕೆ ಅಸಹ್ಯ. ಇಂಥವ್ ನೋಡಿ ಬಹಳ ಅಂದ್ರ. ದಕ್ಷಿಣ ಕನ್ನಡದ ಸಾಕ್ಷರ ಪ್ರಮಾಣ 88.6% ಸಾಕ್ಷರ ಪ್ರಮಾಣ ಇದ್ರೆ ಯಾದಗಿರಿ ಸಾಕ್ಷರ ಪ್ರಮಾಣ 52.4%. 52.4%. ಅತಿ ಹೆಚ್ಚು ದಕ್ಷಿಣ ಕನ್ನಡ 88.6. ಅತ್ಯಂತ ಕಡಿಮೆ ಅಂದ್ರೆ 52.4%. ಹೈಯೆಸ್ಟ್ ದಕ್ಷಿಣ ಕನ್ನಡ 88, ಕಡಿಮೆ ಯಾವ್ದಂದ್ರೆ ಯಾದಗಿರಿ 52.4%. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಸಾಕ್ಷರತೆ ಹೊಂದಿರುವಂತ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ. ಕಡಿಮೆ ಸಾಕ್ಷರ ಹೊಂದಿರುವಂತ ಜಿಲ್ಲೆ ಯಾದಗಿರಿ. ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣ 75.36% ಸಾಕ್ಷರ ಪ್ರಮಾಣ ಇದೆ. ಇದು ಕ್ವಶನ್ ಕೇಳಿದ್ದಾನೆ. ಈ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ 1956ಕ್ಕಿಂತ ಮುಂಚೆ 1956ಕ್ಕಿಂತ ಮುಂಚೆ ದಕ್ಷಿಣ ಕನ್ನಡ ಯಾವುದರ ಒಂದು ಭಾಗವಾಗಿತ್ತು? ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ. ನೋಡಮ್ ಯಾರು ಆನ್ಸರ್ ಮಾಡ್ತೀರಿ. ಕರೆಕ್ಟ್ ಆನ್ಸರ್ ಹಾಕ್ರಿ ನೋಡೋಣ. ನನ್ನ ಕ್ವಶನ್ ಏನು ಅಂದ್ರೆ 1956ರಲ್ಲಿ ಕರ್ನಾಟಕ ರಾಜ್ಯ ಏನಾಯ್ತು ಅಂತಂದ್ರೆ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯ 1956ರಲ್ಲಿ ಏಕೀಕರಣ ಆಯ್ತು. ಕರ್ನಾಟಕ ಏಕೀಕರಣ ಆದಂತ ಸಮಯದಲ್ಲಿ ಆ ಮದ್ರಾಸ್ ಈ ಒಂದು ಹೇಳೇ ಬಿಟ್ರಲ್ಲ ಆನ್ಸರ್. 51% ಕರೆಕ್ಟ್ ಆನ್ಸರ್. ಮದ್ರಾಸ್ ಕರ್ನಾಟಕದ ಒಂದು ಭಾಗ ಆಗಿತ್ತು ನೋಡಿ. ಮದ್ರಾಸ್ ಕರ್ನಾಟಕದ ಒಂದು ಭಾಗ. ಎಷ್ಟು ಜಿಲ್ಲೆಗಳಾಗಿದ್ದು ಮದ್ರಾಸ್ ಕರ್ನಾಟಕದಲ್ಲಿ? ವಿಶೇಷವಾಗಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. ಇನ್ನೊಂದು ಯಾವ್ದಂದ್ರ ಬಳ್ಳಾರಿ ನೋಡಿ. ಬಳ್ಳಾರಿ. ನಾವು ಬಳ್ಳಾರಿ ಅಂದ ತಕ್ಷಣ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಅಲ್ಲ, ಅದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ ಯಾವುದರ ಒಂದು ಭಾಗ ಆಗಿದ್ದು ಅಂದ್ರೆ ಮದ್ರಾಸ್ ಕರ್ನಾಟಕದ ಒಂದು ಭಾಗವಾಗಿತ್ತು. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್, ನೆನ್ಪಿಡಿ. 1956 ಏನು ಕರ್ನಾಟಕ ಏಕೀಕರಣ ಆಗ್ತದಲ್ಲ, ಆ ಏಕೀಕರಣ ಆಗೋಕ್ಕಿಂತ ಮುಂಚೆ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿಗಳು ಯಾವುದರ ಒಂದು ಭಾಗ ಆಗಿದ್ದು ಅಂದ್ರ ಮದ್ರಾಸ್ ಕರ್ನಾಟಕದ ಒಂದು ಭಾಗವಾಗಿದ್ದು. ಇದು ಕ್ವಶನ್ ಆಗಿದೆ. ಫೇಮಸ್ ಕ್ವಶನ್. ಎಲ್ಲಿ ನೋಡೋದಲ್ಲ. ಮಂಗಳೂರು ಇದೆಯಲ್ಲ ಕರ್ನಾಟಕ ರಾಜ್ಯದ ಹೆಬ್ಬಾಗಿಲು ಅಂತ ಕರೀತಾರೆ. ಮಂಗಳೂರು ಬಂದರವನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಕರ್ನಾಟಕದ ಹೆಬ್ಬಾಗಿಲು, ಗೇಟ್ವೇ, ಕರ್ನಾಟಕದ ಹೆಬ್ಬಾಗಿಲು, ಗೇಟ್ವೇ ಆಫ್ ಕರ್ನಾಟಕ ಅಂತ ಕರೀತಾರೆ. ಈ ಮಂಗಳೂರು ಬಂದರದಲ್ಲಿ ಉತ್ಪಾದನೆ ಮಾಡುವಂತ ಅಥವಾ ಮಂಗಳೂರು ಬಂದರ ಘೋಷಣೆಯಾದ ವರ್ಷ ಯಾವಾಗಂದ್ರೆ 1974, 1974. 1974ರಲ್ಲಿ ಘೋಷಣೆ ಆಗಿದ್ದು ದೇಶದ 9ನೇ ಬಂದರ ಅಂತ ಕರಿತೀವಿ. ಭಾರತ ದೇಶದ 9ನೇ ಬಂದರವಾಗಿದ್ದು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಮಂಗಳೂರು ಬಂದರವನ್ನು ಕರ್ನಾಟಕದ ಹೆಬ್ಬಾಗಿಲು, ಗೇಟ್ವೇ ಆಫ್ ಕರ್ನಾಟಕ. ಈ ಬಂದರದ ಮೂಲಕ ಹೈಯೆಸ್ಟ್ ಗ್ರಾನೈಟ್ ವಸ್ತುಗಳನ್ನು ರಫ್ತು ಮಾಡಲಾಗುತ್ತದೆ. ಗ್ರಾನೈಟ್, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾನೈಟ್ ವಸ್ತುಗಳನ್ನ
ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಬಂದರದ ಮೂಲಕ ಮ್ಯಾಕ್ರಲ್ ತಳಿಯ ಮೀನುಗಳನ್ನ ರಫ್ತು ಮಾಡಲಾಗುತ್ತದೆ. ಇದು ಕ್ವಶನ್ ಆಗಿದೆ ನೋಡಿ, ಮ್ಯಾಕ್ರಲ್ ತಳಿಯ ಮೀನು. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವಂತ ಮೀನಿನ ತಳಿ ಯಾವ್ದಂದ್ರ ಮ್ಯಾಕ್ರಲ್ ತಳಿಯ ಮೀನು. ಮ್ಯಾಕ್ರಲ್ ಅಂದ್ರೂ ಒಂದೇ, ಬಾಂಗ್ಡಾ ಅಂದ್ರೂ ಒಂದೇ. ಮ್ಯಾಕ್ರಲ್ ಮೀನಿಗಿರುವಂತ ಇನ್ನೊಂದು ಹೆಸರೇ ಬಾಂಗ್ಡಾ ಮೀನು ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವ ಮೀನಿನ ತಳಿ ಯಾವ್ದಂದ್ರ ಮ್ಯಾಕ್ರಲ್ ತಳಿ. ಸಂಸ್ಕರಿಸಿದ ಮ್ಯಾಕ್ರಲ್ ತಳಿಯ ಮೀನನ್ನ ಗ್ರಾನೈಟ್ ಶಿಲೆಗಳನ್ನ ಮತ್ತು ಕಾಫಿ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ ಯಾವ ಬಂದರದ ಮೂಲಕ ಕಾಫಿಯನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಮಂಗಳೂರು ಬಂದರದ ಮೂಲಕ ಕಾಫಿ ರಫ್ತು ಮಾಡಲಾಗುತ್ತದೆ. ಇವತ್ತು ಒಂದೊಂದು ಬಂದರಗಳು ಒಂದೊಂದು ಫೇಮಸ್ ಅದಾವೆ. ಪೆಟ್ರೋಲಿಯಂ ಆಮದು ಮಾಡಿಕೊಳ್ಳೋದಂದ್ರೆ ಕಾಂಡ್ಲಾ, ಪೆಟ್ರೋಲಿಯಂ ರಫ್ತು ಮಾಡೋದಂದ್ರೆ ಮುಂಬೈ, ಕಬ್ಬಿಣವನ್ನು ರಫ್ತು ಮಾಡುವುದಂದ್ರೆ ಮರ್ಮಗೋವಾ. ಹಿಂಗ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಒಂದೊಂದು ಬಂದರಗಳು ಒಂದೊಂದು ವೈಶಿಷ್ಟ್ಯಗಳದಾವೆ. ಹಾಗಾದ್ರೆ ನವಮಂಗಳೂರು ಬಂದರದ ಮೂಲಕ ಏನನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಗ್ರಾನೈಟ್ ಶಿಲೆಯನ್ನು ರಫ್ತು ಮಾಡಲಾಗುತ್ತದೆ, ಮ್ಯಾಕ್ರಲ್ ತಳಿಯ ಮೀನನ್ನು ರಫ್ತು ಮಾಡಲಾಗುತ್ತದೆ, ಜೊತೆಯಲ್ಲಿ ಕಾಫಿ ರಫ್ತು ಮಾಡಲಾಗುತ್ತದೆ. ಇದು ದೇಶದ 9ನೇ ಬಂದರವಾಗಿದ್ದು 1974ರಲ್ಲಿ ಘೋಷಣೆಯಾಗಿದೆ. ಇನ್ನೊಂದು ಕ್ವಶನ್ ಕೇಳೋಣ ಗೊತ್ತಾ, ಯಾವ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಎನ್ನುವರು ಅಂತ ಕೇಳಿ. ಯಾವ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಎಂದು ಕರೆಯುತ್ತಾರೆ ಅಂದ್ರೆ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ. ವಿಶ್ವದ ಕಾಫಿಯ ಬಂದರ ಯಾವ್ದೊಂದು ಕ್ವಶನ್ ಕೇಳಿದ್ದಾನೆ. ವಿಶ್ವದ ಕಾಫಿಯ ಬಂದರ ಅಂತಂದ್ರೆ ಅದು ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಅಂತ ಕರೀತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ದೇಶ ಅಂದ್ರೆ ಬ್ರೆಜಿಲ್. ಇಡೀ ಪ್ರಪಂಚದಲ್ಲಿ, ಇಡೀ ಜಗತ್ತಿನಲ್ಲಿ ಗರಿಷ್ಠ ಕಾಫಿ ಉತ್ಪಾದನೆ ಮಾಡುವಂತ ದೇಶ ಬ್ರೆಜಿಲ್. ಆದರೆ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ಪ್ರಪಂಚದ ಕಾಫಿಯ ಬಂದರ ಅಂತ ಕರೀತಾರೆ. ನೋಡಿ, ಮಂಗಳೂರು ಬಂದರವನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. 1974ರಲ್ಲಿ ಘೋಷಣೆಯಾದ ಬಂದರ. ಗರಿಷ್ಠ ಪ್ರಮಾಣದಲ್ಲಿ ಗ್ರಾನೈಟ್ ಮತ್ತು ಮ್ಯಾಕ್ರಲ್ ತಳಿಯ ಮೀನನ್ನ ರಫ್ತು ಮಾಡುವಂತ ಬಂದರ. ಭಾರತದ ಯಾವ ಬಂದರವನ್ನ ಕಾಫಿಯ ಬಂದರ ಎನ್ನುವುದು ಅಂತಂದ್ರೆ ಮಂಗಳೂರು. ಭಾರತ ದೇಶದ ಯಾವ ಬಂದರವನ್ನು ಚಹಾದ ಬಂದರ ಎಂದು ಕರೆಯುತ್ತಾರೆ ಅಂದ್ರೆ ಕಲ್ಕತ್ತಾ ಬಂದರವನ್ನ ಚಹಾದ ಬಂದರ ಅಂತ ಕರೆದ್ರೆ ಕಾಫಿಯ ಬಂದರ ಯಾವ್ದಂದ್ರ ನವಮಂಗಳೂರು. ಪ್ರಪಂಚದ ಕಾಫಿಯ ಬಂದರ ಯಾವ್ದಂದ್ರ ರಿಯೋ ಡಿ ಜನೈರೋ ಅನ್ನುವಂತ ಬಂದರ. ಈ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಅಂತ ಕರಿತೀವಿ. ಬ್ರೆಜಿಲ್ ದೇಶದಲ್ಲಿ ಕಂಡು ಬರ್ತದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ ನೋಡಿ, ಎಂತೆಂತ ಬಡಗಳದಾವಿಲ್ಲ. ನೀವು ಹೋಗಿ ಬರ್ಬೇಕು ಒಂದ್ಸರಿ. ಇಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬರೆದಾರೆ, ಬಟ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು 1995. AAI ಅಂತ ಕರಿತೀವಿ. AI ಅಂದ್ರೆ ಯಾವುದು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳದಾವೆ? 8, 9, 10, 11. ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳದಾವೆ ಯಾರು ಹೇಳ್ತಾರೆ? ಶಬಾಷ್, 41% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 10ನೇ ವಿಮಾನ ನಿಲ್ದಾಣನೇ ಬಿಜಾಪುರ ವಿಮಾನ ನಿಲ್ದಾಣ, ವಿಜಯಪುರ ವಿಮಾನ ನಿಲ್ದಾಣ. ಆ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ನಾವು ನಿನ್ನೆ ಭೇಟಿ ಕೊಟ್ಟಿದ್ದು. ವಿಜಯಪುರ ಎಲ್ಲಿದೆ ಅಂದ್ರೆ ವಿಜಯಪುರದಿಂದ ಅಲಿಯಾಬಾದ್ ರೋಡ್ ಹಿಡ್ಕೊಂಡು ಹೋಗ್ಬೇಕು. ಅಲಿಯಾಬಾದ್ ರೋಡ್ ಹಿಡ್ಕೊಂಡು ಒಳಗೆ ಹೋದೆವು ಅಂದ್ರೆ ಬುರ್ನಾಪುರ ಅಂತ ಒಂದು ಊರಿದೆ. ಬುರ್ನಾಪುರ ಅಂತ, ಯಾಕ್ರಿ ಸರ್? ಬುರ್ನಾಪುರ ಅಂತ ಊರಿದೆ. 720 ಚದರ ಕಿಲೋಮೀಟರ್, ಸರಿ ಎಕರೆ, 720 ಎಕರೆ ಭೂಮಿಯಲ್ಲಿ ಸರಿಸುಮಾರು ಈಗಾಗಲೇ 180 ಕೋಟಿ ಹಣ ಬಿಡುಗಡೆ ಆಗಿದೆ. ಕಾಮಗಾರಿ ನಡೀತಾ ಇದೆ. ಸುಮ್ಮನೆ ಅದನ್ನ ನಾವು ವಿಸಿಟ್ ಕೊಡಕ್ ಹೋಗಿದ್ದು, ಹೆಂಗ್ ಮಾಡೋದು ಕಾಮಗಾರಿ ಎಂತ ಅಂತೇಳಿ. ಯಾರು ಮಾತಾಡ್ಸಲಿಲ್ಲ ನಮಗೆ. ಅದೇ ಒಂದು ಹೆಮ್ಮೆ ಪಡುವಂತ ವಿಚಾರ. 720 ಎಕರೆ ಭೂಮಿ ಇರುವಂತ ಆ ಬರ್ನಾಪುರದಲ್ಲಿ ನೋಡಿ ಸರ್, ಎಷ್ಟು ಅಸಹ್ಯ ಮಾಡ್ತಾರ ಸರ್. ವಿಚಿತ್ರ ಅಂತ ಹೇಳಿದ್ರೆ ಬುದ್ಧಾಮ್ ಅಸಹ್ಯ ಸರ್. ಇದಕ್ಕೆ ಎಷ್ಟು ತಲೆ ಓಡ್ತದ ನೋಡಿ. ಆ 10 ವಿಮಾನ ನಿಲ್ದಾಣ ಅವು ಏನು ತಲೆ ಕಡ್ಸೋಳಂಗಿಲ್ಲ. ಯಾರೋ ಮಾತಾಡ್ಸಿಲ್ಲ ಅಂದ್ರೆ ಬಿದ್ದು ಅಡ್ಡಾಡ್ ಆಗೋದು, ಖುಷಿ ಪಡೋದು. ಅಸಹ್ಯ ಮಾಡ್ಲಕ್ ಕೆಟ್ಟ ಫೇಮಸ್.
ನಮ್ಮ ಮತ್ತೆ ರಿಯಲ್ ಅದ ಪಾಪ ಔಟ್ ಆಫ್ ಸ್ಟೇಟ್ ನವ್ರು ಅದಾರ ಅವ್ರಿಗೇನ್ ಗೊತ್ತು. ಅವರು ಕೆಲವರು ಹಿಂದಿ ಮಾತಾಡ್ತಾರೆ, ಕೆಲವರು ತಮಿಳು ಮಾತಾಡ್ತಾರೆ, ಬೇರೆ ಬೇರೆ ಭಾಷೆನ ಮಾತಾಡ್ತಾರೆ. ವರ್ಕರ್ಗಳು ಅವ್ರಿಗೇನ್ ಗೊತ್ತಾ? ಅವ್ರು ಯಾರು ಬೇಕಾದ ಜಗತ್ತಿನ ಪ್ರಧಾನಿ ಬಂದ್ರು ತಲೆ ಕೆಡಿಸ್ಕೊಂಗಿಲ್ಲ. ತಮ್ಮ ಕಾಯಕವೇ ಕೈಲಾಸ ಅಂತ ಅವ್ರು ಕೆಲಸ ಮಾಡ್ತಿರ್ತಾರೆ. ನಾ ಇದಕ್ಕಿದ್ದಂಗೆ ಹೇಳಿದ್ರೆ ನಿಮ್ಗೆ ಅಷ್ಟು ಖುಷಿ, ನಿಮ್ಗೆ ಯಾರು ಮಾತಾಡಿಸಿಲ್ಲ ಅಂದ್ರೆ ಅಷ್ಟು ಆನಂದ, ಅಷ್ಟು ಖುಷಿ. ಎಸ್, ವಿಜಯಪುರದಲ್ಲಿ 10ನೇ ವಿಮಾನ ನಿಲ್ದಾಣ ಆರಂಭ ಆಗ್ತಾ ಇದೆ. ಇದರ ವ್ಯಾಪ್ತಿ ಎಷ್ಟಿದೆ ಅಂದ್ರೆ 700. ಆ ಬರ್ನಾಪುರ ಇದೆಲ್ಲ, ಆ ಬರ್ನಾಪುರ ವಿಮಾನ ನಿಲ್ದಾಣ 10ನೇ ಹೈಯೆಸ್ಟ್ ದ್ರಾಕ್ಷಿ ಬೆಳೀತಾರೆ. ಎಂತ ದ್ರಾಕ್ಷಿ ಗೊತ್ತಾ? ಮನುಕ್, ಅದ್ಭುತವಾಗಿರುವಂತ ಮನುಕ್. ಮನುಕನ್ನು ಬೆಳೆಯುವಂತ ನಾಡು. ಅದಕ್ಕೆ ನಾವು ವಿಜಯಪುರ ಜಿಲ್ಲೆಯನ್ನ ಮನುಕುಗಳ ನಾಡು ಅಂತ ಕರಿತೀವಿ. ನೋಡಿ ಹೆಂಗಿದೆ ಮನುಕು, ತಿಂದ್ರ ಗಾಬರಿ ಆಗ್ಬೇಕು. ನೋಡಿ ಮನುಕ್ ಹೆಂಗಿದೆ ನೋಡಿ. ಜೀವನದಲ್ಲಿ ನೀವು ಮನುಕ್ ತರಬೇಕು. ಇದು ಕಿಸ್ಮಿಸ್ ಅಂತ ಕರೀತಾರೆ. ಏನೊಂದು ಮನುಕ್ ಎಂದರೆ ದ್ರಾಕ್ಷಿಯನ್ನು ಒಣಗಿಸುವುದು ಎಂದರ್ಥ. ಇದು 1 ಕೆಜಿ ಮನುಕಿಗೆ ಎಷ್ಟು ರೂಪಾಯಿ ಇದೆ ಅಂತಂದ್ರೆ 250 ರೂಪಾಯಿ 1 ಕೆಜಿ. ಇದು ಇಂಟರ್ನ್ಯಾಷನಲ್ ಮಟ್ಟಿಗೆ ಎಕ್ಸ್ಪೋರ್ಟ್ ಆಗ್ತದೆ. ಬಿಜಾಪುರದಿಂದ ಉತ್ಪಾದನೆ ಆಗುವಂತ ಮನುಕ್ ಏನ್ ಸಣ್ಣ ಮಕ್ಕಳ ಆಟ ಅಂತ ಹೇಳಿದ್ರೆ ನೀವು. ಆ ಬರ್ನಾಪುರ ವಿಮಾನ ನಿಲ್ದಾಣಕ್ಕೆ ಹತ್ತಿ ಬೆಳೆಯುವಂತ ದ್ರಾಕ್ಷಿ ಹಂಗದಂತಂದ್ರೆ ನೀವು 1 ಕೆಜಿ ದ್ರಾಕ್ಷಿ ತಿಂದ್ರೆ ಒಂದಿನ ಊಟನೇ ಬೇಡ, ಅಷ್ಟು ಅದ್ಭುತವಾಗಿರುವಂತ ದ್ರಾಕ್ಷಿ. ಅದು ಬರೇ ಬಿಸಿಲಿನ ಬೆಳೀತರಿ. ನೆಲ ಪೂರ್ತಿ ಕಲ್ ನೆಲ, ಮಣ್ಣೆ ಇಲ್ಲ ಅಲ್ಲಿ ನೆಲದಾಗ. ಅಂತ ಬಂಡೆಗಲ್ಲಗಳು, ಆ ಬಂಡೆಗಲ್ಲಗಳನ್ನ ಸೀಳಿ ಅದರಾಗ ದ್ರಾಕ್ಷಿ ಹೆಚ್ಚಿ ನೀರು ಬಿಟ್ರೆ ದ್ರಾಕ್ಷಿ ಹೆಂಗ್ ಬರ್ತಂದ್ರ ಬೆಂಕಿ ಬೆಂಕಿ ಬಂದಂಗ ಆಗ್ತದೆ. ಬರೇ 10-15 ಎಕರೆ ಇತ್ತಂದ್ರೆ 10 ರಿಂದ 15 ಎಕರೆ ಭೂಮಿಯಲ್ಲಿ 1 ಕೋಟಿ ರೂಪಾಯಿ ದ್ರಾಕ್ಷಿ ಬೆಳೆದ. ಯಾಕ್ರಿ ಸರ್? 1 ಕೋಟಿ ರೂಪಾಯಿ ದ್ರಾಕ್ಷಿ 15 ಎಕರೆ ಭೂಮಿಯಲ್ಲಿ. ಹೇಳಿದನು ಗಾಬರಿ ಆಗ್ತಾರ, ಸುಮ್ಮನೆ ಏನೂ ಹೇಳಂಗಿಲ್ಲ. ನಾನು ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ದೊಡ್ಡದು. ಅವ್ ದುಡಿಯಂಗಿಲ್ಲ, ಅಗ್ರಿಕಲ್ಚರ್ ನಾವು ಸರಿಯಾಗಿ ಮಾಡಂಗಿಲ್ಲ. ಅದಕ್ಕೆ ಸುಮ್ನೆ ಮಂದಿ ಮೇಲೆ ನೆಪಾಪತ್ ಹೋಗ್ಬಿಡುದು. ಅದಕ್ಕೆ ಸರ್ಕಾರಗಳು ಏನ್ ಮಾಡ್ಬೇಕಂದ್ರೆ ಸರಿಯಾದ ನೀರಾವರಿ ಸೌಲಭ್ಯವನ್ನು ಕೊಟ್ಟು, ಅಗ್ರಿಕಲ್ಚರ್ ಆಫೀಸರ್ಗಳು ಅದ್ಭುತವಾದ ಕೆಲಸವನ್ನು ಮಾಡಿ, ರೈತರಿಗೆ ಒಂದು ಉತ್ತಮವಾಗಿರುವಂತ ಸಬ್ಸಿಡಿ ದರದಲ್ಲಿ ಆ ದ್ರಾಕ್ಷಿ, ಕಬ್ಬು, ದಾಳಿಂಬೆ ಅವು ಪೋಷಣೆ ಕೊಟ್ರೆ ಏನ್ರಿ ಅದು ಒಂದು ಮೂಲೆ ಬೆಳೆದ್ ಬಿಡ್ತೀವಿ. ನಾವು ಸಾಹಿತ್ಯನ ದುಡ್ದದ್ದು 1 ವರ್ಷನ ತುಂಬಿಡ್ತಾರ. ಅವ್ರು ನೌಕರಿ ಗಿರಿ ಮಾಡಕ್ ಬಂದ್ರೆ ಹೈ ಅಂತಾರ. ಸುಮ್ಮಗ ಮರಿ ಏನ್ ಹಚ್ಚ, ಯಾ ನೌಕರಿ ತಂದು ಹೆಚ್ಚು ಸುಮ್ಮ ಓದ್ತಿಲ್ಲ. ನಾವು ಓದಂಗಿಲ್ಲಪ್ಪ, ದೊಡ್ಡ ದ್ರಾಕ್ಷಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಅಂತ. ಹಾಗಾದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಲುವಾಗಿ ಇವೆಲ್ಲ ಹೇಳಿದೆ ನಿಮಗೆ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಉತ್ಪಾದನೆ ಮಾಡುವಂತ ರಾಜ್ಯ ಹೇಳ್ರಿ ನೋಡಮ್ಮ. ದೇಶದಲ್ಲಿ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್ ಮತ್ತೆ ಮಹಾರಾಷ್ಟ್ರ MH. ಇಡೀ ದೇಶದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಉತ್ಪಾದನೆ ಮಾಡೋದು ಎಲ್ಲಿ? ದೇಶದಲ್ಲಿ ಹೈಯೆಸ್ಟ್ ದ್ರಾಕ್ಷಿ ಉತ್ಪಾದನೆ ಮಾಡುವಂತ ರಾಜ್ಯ ಶಬಾಷ್. ಮಹಾರಾಷ್ಟ್ರ ಹೈಯೆಸ್ಟ್ ನೋಡಿ. ಕರ್ನಾಟಕ ಹಾಕಿರಿ ಇರ್ಲಿ, ಸೆಕೆಂಡ್ ಸ್ಟೇಟ್ ಕರ್ನಾಟಕ ಇದೆ. ಮಹಾರಾಷ್ಟ್ರ ಫಸ್ಟ್. ದ್ರಾಕ್ಷಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರಿ ಅಂತ ಕರಿತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರಿ ಇದೆಯಲ್ಲ, ಮೂಡಬಿದಿರಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರಿಯನ್ನ 1000 ಕಂಬಗಳ ಬಸದಿ ಅಂತ ಕರೀತಾರೆ. 1000 ಕಂಬಗಳ ಬಸದಿ. ಇದು ಕ್ವಶನ್ ಆಗಿದೆ ನೋಡಿ. 1000 ಕಂಬಗಳ ಬಸದಿ ಎಂದು ಯಾವುದನ್ನು ಕರೆಯುತ್ತಾರಂದ್ರೆ ಮೂಡಬಿದಿರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರಿಯನ್ನ 1000 ಕಂಬಗಳ ಬಸದಿ ಎಂದು ಕರೆಯುತ್ತಾರೆ. ಅಲ್ಲ, 1000 ಕಂಬಗಳ ಬಸದಿ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಸಿದ್ಧವಾದ ಜಲಪಾತ ಯಾವಂದ್ರ ಬಂಡಾಜೆ ಫಾಲ್ಸ್. ಬಂಡಾಜೆ ಫಾಲ್ಸ್. ಈ ಬಂಡಾಜೆ ಫಾಲ್ಸ್ ಯಾವ ನದಿಯಿಂದ ಅಂದ್ರೆ ನೇತ್ರಾವತಿ ನದಿಯಿಂದ. ಹೌದು, ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಫಾಲ್ಸ್ ಯಾವಂದ್ರೆ ಬಂಡಾಜೆ ಫಾಲ್ಸ್. 226 ಮೀಟರ್ ಎತ್ತರವಾಗಿದೆ. ನೇತ್ರಾವತಿ ನದಿ ನಿರ್ಮಾಣ ಮಾಡಿದಂತ ಬಂಡಾಜೆ ಫಾಲ್ಸ್ ಇದು ಫೇಮಸ್. ಹಾಗಾದ್ರೆ ನೇತ್ರಾವತಿ ನದಿ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿ ಯಾವಂದ್ರೆ ನೇತ್ರಾವತಿ. ನೇತ್ರಾವತಿ ಯಾವ ದೇವಸ್ಥಾನದ ಮೇಲೆ ಹಾದು ಹೋಗಿದೆ ಅಂದ್ರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಸ್ಥಾನ. ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಸ್ಥಾನ ಇದು ಕ್ವಶನ್ ಆಗಿದೆ ನೋಡಿ. ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಸ್ಥಾನದ ಮೇಲೆ ಹಾದು ಹೋಗಿರುವಂತ ನದಿ ಯಾವ್ದಂದ್ರ ನೇತ್ರಾವತಿ ನದಿ. ಇವತ್ತ ಅಲ್ಲಿ ಹೋಗುವಂತ ಭಕ್ತರೆಲ್ಲ, ಧರ್ಮಸ್ಥಳಕ್ಕೆ ಹೋಗುವಂತ ಭಕ್ತರೆಲ್ಲ ಸ್ನಾನ ಮಾಡಿದ ಯಾವ ನದಿಯ ನೀರಂದ್ರೆ ನೇತ್ರಾವತಿ ನದಿಯ ನೀರು. ಈ ನೇತ್ರಾವತಿ ನದಿಗೆ ಒಂದು ಉಪನದಿ ಇದೆ, ಕುಮಾರಧಾರ ಅಂತ. ಕುಮಾರಧಾರ. ಈ ಕುಮಾರಧಾರ ಯಾವ ದೇವಸ್ಥಾನದ ಮೇಲೆ ಹಾದು ಹೋಗುತ್ತದೆ ಅಂತ ಪ್ರಶ್ನೆ ಕೇಳೋಣ. ಕುಮಾರಧಾರ ಹಾದು ಹೋಗುದು ಯಾವ ದೇವಸ್ಥಾನ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಕರ್ನಾಟಕ ರಾಜ್ಯದ ದೇವಾಲಯಗಳ ನಗರ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ದೇವಾಲಯಗಳ ನಗರ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ನಾಗದೋಷ ಇತ್ತಂದ್ರೆ ಹೋಗಿ ಬಂದ್ಬಿಟ್ರೆ ಸಾಕಲಿ. ಕುಕ್ಕೆ ಸುಬ್ರಹ್ಮಣ್ಯ ಫೇಮಸ್. ನಾಗದೋಷ ಎಲ್ಲವೂ ಕೂಡ ನಿಮ್ಮನ್ನ ಪರಿಹಾರ ಮಾಡಿಬಿಡ್ತದ. ಕುಕ್ಕೆ ಸುಬ್ರಹ್ಮಣ್ಯ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರೆ ಕುಮಾರಧಾರ. ಕುಮಾರಧಾರ ನದಿಗೆ ಒಂದು ಉಪನದಿ ಇದೆ, ಗುಂಡ್ಯ ಅಂತ ನೋಡಿ. ಗುಂಡ್ಯ ಯಾವ ನದಿ ಉಪನದಿ ಅಂದ್ರೆ ಕುಮಾರಧಾರ. ಕುಮಾರಧಾರ ಉಪನದಿ ಗುಂಡ್ಯ. ಕುಮಾರಧಾರ ಯಾವ ನದಿಯ ಉಪನದಿ ಅಂದ್ರ ನೇತ್ರಾವತಿ. ಈ ನೇತ್ರಾವತಿಯ ನದಿಯ ನೀರನ್ನ, ಕುಮಾರಧಾರ ನದಿಯ ನೀರನ್ನ, ಗುಂಡ್ಯಾ ನದಿಯ ನೀರನ್ನ, ಪಶ್ಚಿಮಕ್ಕೆ ಹರಿಯುವ ನೀರನ್ನ ಪೂರ್ವಕ್ಕೆ ಟರ್ನ್ ಮಾಡಿ ಯಾವ ನದಿಗೆ ಕನೆಕ್ಟ್ ಮಾಡಲಾಗ್ತಾ ಇದೆ ಅಂದ್ರೆ ಅರ್ಕಾವತಿಗೆ ನೋಡಿ. ಅರ್ಕಾವತಿ ಕನೆಕ್ಟ್ ಮಾಡುವುದರ ಮೂಲಕ ಪ್ರಸಿದ್ಧವಾಗಿರುವಂತ ಎತ್ತಿನ ಹೊಳೆ ಯೋಜನೆ. ಇದು ಕ್ವಶನ್ ಆಗಿದೆ ನೋಡಿ. ಪ್ರಸಿದ್ಧವಾದ ಎತ್ತಿನ ಹೊಳೆ ಯೋಜನೆ ಯಾವ ನದಿಗಳನ್ನ ಜೋಡಿಸುವಂತ ಉದ್ದೇಶವನ್ನು ಹೊಂದಲಾಗಿದೆ ಅಂದ್ರ ನೇತ್ರಾವತಿ ನದಿಯ ನೀರನ್ನ ಅರ್ಕಾವತಿ ಕನೆಕ್ಟ್ ಮಾಡುವುದರ ಮೂಲಕ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಆ ಭಾಗದ ಜನತೆಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವಂತ ಕನ್ನಡ ನಾಡಿನ ಒಂದು ಅದ್ಭುತವಾದ ನೀರಾವರಿ ಯೋಜನೆ ಯಾವುದಂದ್ರ ನೇತ್ರಾವತಿ ನದಿಯ ನೀರನ್ನ ಅರ್ಕಾವತಿ ಕನೆಕ್ಟ್ ಮಾಡುವುದು. ಇದನ್ನೇ ಎತ್ತಿನ ಹೊಳೆ ಯೋಜನೆ ಅಂತ ಕರೀತಾರೆ. ಎತ್ತಿನ ಹೊಳೆ ಯೋಜನೆ. ಎಷ್ಟು ಅಣೆಕಟ್ಟುಗಳು? 7, 6, 5, 8. ಎಷ್ಟು ಚಿಕ್ಕ ಚಿಕ್ಕ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಪಂಪ್ ಮಾಡಲಾಗುತ್ತದೆ? ಶಬಾಷ್, ಎಕ್ಸಲೆಂಟ್. 52% ನೋಡಿ. 8 ಚಿಕ್ಕ ಚಿಕ್ಕ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನ ಪಂಪ್ ಮಾಡುವುದರ ಮೂಲಕ 4 ಜಿಲ್ಲೆಯ ಜನತೆಗೆ ಟೋಟಲ್ ಎಷ್ಟಂದ್ರೆ 24.01 TMC 24.01 TMC ನೀರನ್ನ ಒದಗಿಸುವಂತ ಒಂದು ಅದ್ಭುತವಾದ ನೀರಾವರಿ ಯೋಜನೆ ಯಾವ್ದಂದ್ರ ಎತ್ತಿನ ಹೊಳೆ ಯೋಜನೆ ಅಂತ ಕರಿತೀವಿ. ನೇತ್ರಾವತಿ ನದಿಯ ನೀರನ್ನ ಅರ್ಕಾವತಿ ಕನೆಕ್ಟ್ ಮಾಡುವುದು. ನೇತ್ರಾವತಿ ನದಿಯ ನೀರನ್ನ ಅರ್ಕಾವತಿ ಕನೆಕ್ಟ್ ಮಾಡುವುದರ ಮೂಲಕ 4 ಜಿಲ್ಲೆಯ ಜನತೆಗೆ ಎಂತ ನೀರು ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸುವಂತ ಒಂದು ಯೋಜನೆಯನ್ನೇ ನಾವು ಎತ್ತಿನ ಹೊಳೆ ಯೋಜನೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಬಹಳ ಫೇಮಸ್ ಆಗಿರುವಂತ ಯೋಜನೆ ಇದು. ಹಾಗಾದ್ರೆ ಮಂಗಳೂರು ಭಾಗದ ಜನರ ಮುಖ್ಯ ಉದ್ಯೋಗ ಏನಂದ್ರೆ ಮೀನುಗಾರಿಕೆ ಇದೆ. ಮೀನುಗಾರಿಕೆ. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಮೀನು ವಿಶ್ವವಿದ್ಯಾಲಯ ನೋಡ್ರಿ. ನೀವು ಎಲ್ಲರೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ನೋಡ್ರಿ, ಅದು ಮಂಗಳೂರದಾಗ. ಕರ್ನಾಟಕ ರಾಜ್ಯದಲ್ಲಿ ಮೀನುಗಾರಿಕೆ ವಿಶ್ವವಿದ್ಯಾಲಯವನ್ನು ಕಾಣ್ತೀವಿ. ಮೀನುಗಾರಿಕೆ ವಿಶ್ವವಿದ್ಯಾಲಯ. ಕರ್ನಾಟಕ ರಾಜ್ಯದಲ್ಲಿ ಮೀನುಗಾರಿಕೆ ವಿಶ್ವವಿದ್ಯಾಲಯ ಇರೋದು ಮಂಗಳೂರಿನಲ್ಲಿ. ಸಮುದ್ರದ ಉತ್ಪನ್ನಗಳನ್ನ ಅದನ್ನೇ ಸಾಗರೋತ್ಪನ್ನ ಪಾರ್ಕ್ ಅಂತ ಕರೀತಾರೆ. ಆ ಸಾಗರೋತ್ಪನ್ನ ಪಾರ್ಕ್ ಇರೋದು ಮಂಗಳೂರಿನಲ್ಲಿ ನೋಡಿ. ಸಾಗರೋತ್ಪನ್ನ ಪಾರ್ಕ್ ಇರೋದು ಮಂಗಳೂರಿನಲ್ಲಿ. ಮೀನುಗಾರಿಕೆ ವಿಶ್ವವಿದ್ಯಾಲಯ ಇರೋದು ಮಂಗಳೂರಿನಲ್ಲಿ. ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ ಇರೋದು ಮಂಗಳೂರಿನಲ್ಲಿ. ಇವೆಲ್ಲ ಕ್ವಶನ್ ಕೇಳೋಣ. ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ ಇದೆ ಮಂಗಳೂರಿನ ಪೆಣಂಬೂರು ಅಂತ. ಮಂಗಳೂರಿನ ಪೆಣಂಬೂರು ಅನ್ನುವಂತ ಸ್ಥಳದಲ್ಲಿ
ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಶುದ್ಧೀಕರಣ ಮಾಡುವ ಕೇಂದ್ರ ಇದೆ. ಇದು ಎಲ್ಲಿ ಕ್ವಶನ್ ಕೇಳಿದ್ದ ಅಂತಂದ್ರೆ 18/12/2019 ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹೈಸ್ಕೂಲ್ ಟೀಚರ್ ಕೇಳಿದ ಪ್ರಶ್ನೆ ಇದು. ನೆನಪನ ಅಂತ ಒಳಗ ಏನ್ ಡೇಟ್ ನೆನಪಿಡಮ್ಮ, ಇದು ಮಂಗಳೂರು ಪೆಟ್ರೋಲಿಯಂ ಅದು ಕ್ವಶನ್ ಕೇಳಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ನೀವು. 18ನೇ ತಾರೀಕು ಅದು 12ನೇ ತಿಂಗಳು ಡಿಸೆಂಬರ್ 18, 2019 ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹೈಸ್ಕೂಲ್ ಟೀಚರ್ ಕೇಳಿದಂತ ಪ್ರಶ್ನೆ. ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣ ಮಾಡುವ ಕೇಂದ್ರ ಎಲ್ಲಿದೆ ಅಂದ್ರೆ ಮಂಗಳೂರು ಕೊಟ್ಟರಲ್ಲಿ, ಪೆಣಂಬೂರು ಕೊಟ್ಟಿಲ್ಲ. ಮಂಗಳೂರು ರೈಟ್ ಆನ್ಸರ್. ಅಂದ್ರೆ ಮಂಗಳೂರಿನ ಪೆಣಂಬೂರು. ಆಗಲಿ ನಾ ಬರ್ನಾಪುರ ಅಂತ ಹೇಳಿಲ್ಲಲ್ಲ, ಆತರ ಅದು ಪೂರ್ತಿ ಡೆಪ್ತ್ ಹೋದಾಗ ಬರ್ನಾಪುರ, ಬಿಜಾಪುರ ಜಿಲ್ಲೆ ಬರ್ನಾಪುರದಲ್ಲಿ ಬುರ್ನಾಪುರ. ಮಂಗಳೂರು ನೋಡಿ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಇದೆ, ಮತ್ತೆ ಮೀನುಗಾರಿಕೆ ವಿಶ್ವವಿದ್ಯಾಲಯ ಇದೆ, ಸಾಗರೋತ್ಪನ್ನ ಪಾರ್ಕ್ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಅಂತ ಕೇಳಿರ್ಬೋದು ನೀವು. ಇತ್ತೀಚೆಗೆ ಚಾಕ್ಲೇಟ್ ಪಾರ್ಕ್ ಸ್ಥಾಪನೆ ಮಾಡಿರಲ್ಲಿ. ಕರ್ನಾಟಕ ರಾಜ್ಯದ ಏಕೈಕ ಚಾಕ್ಲೇಟ್ ಪಾರ್ಕ್ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ, ಬಿಸಿನೀರಿನ ಬುಗ್ಗಿಯಾದಲ್ಲಿ. ಹೇಳಬಾರ್ದು ಆಕ್ಚುಲಿ, ಅದು ಭೂಮಿಯ ಅಂತರಾಳದಿಂದ ಹೊರಬರುವಂತ ಬಿಸಿನೀರಿನ ಬುಗ್ಗೆ. ಕರ್ನಾಟಕ ರಾಜ್ಯದ ಏಕೈಕ ಬಿಸಿನೀರಿನ ಬುಗ್ಗೆ ಪ್ರೆಸೆಂಟ್ ನಾವು ಇವತ್ತಿಗೂ ನೋಡಬಹುದು ಎಲ್ಲಿ ಅಂತಂದ್ರೆ ಪುತ್ತೂರು. ಆ ಪುತ್ತೂರಿನ ಬಿಸಿನೀರಿನ ಬುಗ್ಗೆ ಅದಲ್ಲ, ಬಿಸಿನೀರಿನ ಬುಗ್ಗೆಯ ಮೂಲಕ ನಾವು ಜಳಕ ಮಾಡಿದೆವು ಅಂದ್ರೆ ಚರ್ಮ ರೋಗ ಬರ್ತದಂದ್ರೆ ಚರ್ಮ ರೋಗ ಕ್ಯಾನ್ಸಲ್ ಆಗಿ ಹೋಗ್ತದೆ. ಅಂತ ಒಂದು ಪವಾಡ ಪುರುಷವಾಗಿರುವಂತ ಊರು ಯಾವಂದ್ರೆ ಪುತ್ತೂರು. ಕೆಲವರು ಸ್ಕಿನ್ ಕ್ಯಾನ್ಸರ್ ಅಂತ ಇರ್ತಾರೆ. ಆ ಸ್ಕಿನ್ ಕ್ಯಾನ್ಸರ್ ಬರುವಂತ ವ್ಯಕ್ತಿಗಳು ಹೋಗಿ ಮಕ್ಕ ತೊಳ್ಕೊಂಡ್ಬಿಟ್ರೆ ಸಾಕು, ಆರಾಮ್ ಜಳಕ ಮಾಡಿ ಬಂದ್ಬಿಟ್ರೆ ಸಾಕು. ಅಷ್ಟು ಪರಿಶುದ್ಧವಾದ ನೀರು ಪುತ್ತೂರಿನಲ್ಲಿದೆ. ನನ್ನ ಮಾತು ಕೇಳಂಗಿಲ್ಲ. ನಾವು ಹೊಸರ ಗುಡ್ಡದಾಗ ನಿಮ್ಗೊಂದು ಇದು ಹೇಳಿದ್ದೆ, ಹೂವ ಹೇಳಿದ್ದ, ಹೂವ ಹರ್ಕೊಂಡೆ ಬಂದಿಲ್ಲ ನೀವು. ಹೇಳಿದ್ದೆ ನೆನಪಾದ ಒಂದ್ಸರಿ ನಿಮ್ಗೆ, ಗುಡ್ಡದಲ್ಲಿ ಹೂವ ತೆಗೆದಿಟ್ಟಿದ್ದೆ ನಿಮ್ಗೆ. ಈ ಹೂವ ತಿನ್ರಪ್ಪ ಮೆಮೊರಿ ಪವರ್ ಜಾಸ್ತಿ ಆಯ್ತು ಅಂತ ಹೇಳಿದ್ದೆ. ಯಾರು ಗುಡ್ಡಕ್ಕೆ ಹೋಲಿಲ್ಲ, ಹೂವ ತರ್ಲಿಲ್ಲ. ನೀವು ಬರೇ ಸಜ್ಜಿ ರೊಟ್ಟಿ, ಶೇಂಗಾದಿಂದಿ, ಒಂದು ಗಂಗಾಳ ಅನ್ನ, ಒಂದು ಬೋಗಣಿ ಸಾರ ಹೊಡಿ ತುಂಬಾ ಉಂಡು ಕೂತು ಬಿಡ್ತೀವಿ. ಪುತ್ತೂರು ಕರ್ನಾಟಕ ರಾಜ್ಯದಲ್ಲಿ ಚಾಕ್ಲೇಟ್ ಪಾರ್ಕ್. ಇತ್ತೀಚೆಗೆ ಚಾಕ್ಲೇಟ್ ಪಾರ್ಕ್ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ಪುತ್ತೂರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಪುತ್ತೂರಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಪುತ್ತೂರಿನಲ್ಲಿ ಏನಿದೆ ಅಂದ್ರೆ ಬಿಸಿನೀರಿನ ಬುಗ್ಗೆ ಇದೆ ನೋಡಿ. ಹೌದು, ಕರ್ನಾಟಕ ರಾಜ್ಯದ ಬಿಸಿನೀರಿನ ಬುಗ್ಗೆ ಕ್ವಶನ್ ಆಗಿದೆ. ಪುತ್ತೂರಿನಲ್ಲಿ ಬಿಸಿನೀರಿನ ಬುಗ್ಗೆ ನೋಡ್ತೀವಿ, ಫೇಮಸ್. ದಕ್ಷಿಣ ಕನ್ನಡ ಜಿಲ್ಲೆ ಕಂಬಳ ಅನ್ನೋದು ಫೇಮಸ್. ಕಂಬಳ ನೋಡಿ, ಹೈಯೆಸ್ಟ್ ತುಳು ಮಾತನಾಡುವಂತ ಜಿಲ್ಲೆ ಇದು. ತುಳು. ಕುಕ್ಕೆ ಸುಬ್ರಹ್ಮಣ್ಯ ನಮಸ್ಕಾರ ಮಾಡ್ರಿ. ನೀವಂತರ ಇಲ್ಲಿ ಹೋಗಲ್ಲ. ಇಲ್ಲಿ ನೋಡಿ, ಇದು ಬೆಟ್ಟ ಇದೆ, ಇದು ಬೆಟ್ಟ. ಈ ಕುಕ್ಕೆ ಸುಬ್ರಹ್ಮಣ್ಯದಿಂದ ಇಲ್ಲೇ ಹಿಂಗೆ ಹೋಗ್ಬಿಡ್ತದೆ ಗಾಡಿ ಹಿಂದ್ಗಡೆ. ಇಲ್ಲಿ ಗಾಡಿ ಹೋಗ್ಬಿಡ್ತದೆ ಎಲ್ಲಿಗೆ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹಿಂಗೆ ಚುಂಕ್ ಅಂತ ಹೋಗಿ ಸಕಲೇಶ್ಪುರಕ್ಕೆ ಹೋಗಿ ಟಚ್ ಆಗ್ತದ. ಆ ಘಾಟದ ಹೆಸರು ಏನಂದ್ರೆ ಬಿಸಿಲೆ ಘಾಟ್. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆ ಮಾಡಲಾಗುತ್ತದೆ. ಅಲ್ಲಿ ಒಳಗಡೆ ಹೋಗ್ಬೇಕು, ದೇವಸ್ಥಾನ ಒಳಗಡೆ ನಾಗದೋಷ ನಿವಾರಣೆ ಮಾಡ್ತದ. ಓ ದೇವ್ರಿ ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ ಇದೆಲ್ಲ ಗುಡ್ಡಗಳದ ಹಿಂದ. ನೀವು ನಾ ಅದಕ್ಕೆ ಹೇಳ ನಿಮ್ಗೆ ಹೋಗಿ ಬರೀಪ್ಪ ಅನ್ಸರಿ ಅಂತ. ಬರೇ ಇಲ್ಲೇ ನೋಡಿ ಚಾ ಕೂಡ ಸುಮ್ ಕೂತ್ ಬಿಡ್ತಾರೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ನಮಸ್ಕಾರ ಮಾಡ್ರಿ. ಇದೆ ನೋಡಿ ಬಂಡಾಜೆ ಫಾಲ್ಸ್.